ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಸೊ ಆ ಡೆರಿವೇಷನನ್ನು ನಾನು ಬೇರೆ ಸ್ಟೆಪ್ಸ್ ಬರೆಸ್ತೀನಿ ಇಲ್ಲೇ, ನೀವು ಅದನ್ನು ಬರ್ಕೋಬೇಕು. ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗಾರ ಬರ್ಕೋರಿ ಅಥವಾ ಬೇರೆ ಬುಕ್ನೊಳಗಾರ ಬರ್ಕೋರಿ. ಅವ್ರು ಕೊಟ್ಟಿದ್ದು ಸ್ವಲ್ಪ ಕಾಂಪ್ಲಿಕೇಟೆಡ್ ಐತಿ ಆ್ಯಂಡ್ ಸಿಂಬಾಲ್ಸ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಯೂಸ್ ಮಾಡ್ಯಾರ ಅವರು. ಸಿಂಪಲ್ ಟರ್ಮ್ಸ್ನೊಳಗೆ ನಾ ಬರೆಸ್ತೀನಿ ಅಂತ. ಓಕೆ, ಈಗ ಒಂದು ಕ್ವಶನ್, ಇದೇನಿರ್ಬೋದು? ಇಲ್ಲೊಂದು ಲೈನ್ ಡ್ರಾ ಮಾಡಿ ನೋಡಿ, ಇದೇನಿರ್ಬೋದು? ಇದು ಏನು ಬೇಕಾದ್ರೂ ಮಾಡ್ತೀರಿ ಸರ್ ನೀವು, ಹೇಳಕ್ಕೆ ಬರಂಗಿಲ್ಲ. ಇದೇನಿರ್ಬೋದು ನಿಮ್ಮ ಪ್ರಕಾರ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಇಂಥ ಒಂದಿಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಇಲ್ಲಿ ಡ್ರಾ ಮಾಡ್ತೇನೆ. ಹಿಂಗೆ ಡ್ರಾ ಮಾಡಿದ್ರೆ ಒಂದೇ ಮಾತು, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಾವ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಅಂತ ಅರ್ಥ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಅಂದ್ರೆ ಆಸ್ಪಾಸ್ನಾಗ ಎಲ್ಲೋ ಒಂದು ಕಡೆ ಚಾರ್ಜಸ್ ಅದಾವ ಅಂತ ಅರ್ಥ. ಚಾರ್ಜ್ನಿಂದನೇ ಬರ್ತದೆ ಎಲೆಕ್ಟ್ರಿಕ್ ಫೀಲ್ಡ್. ಹಾಂ, ಈಗ ನಾನು ಪಾಸಿಟಿವ್ ಚಾರ್ಜ್, ಇಲ್ಲೇನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಾವಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಪಾಸಿಟಿವ್ ಚಾರ್ಜ್ ಮಾರ್ಕ್ ಮಾಡ್ಬೇಕು. ನಾ ಈಗ ಮಾಡ್ಬೇಕಂತ ಅಂದ್ಕೊಂಡೀನಿ. ನೀವು ನನಗೇನು ಹೇಳ್ಬೇಕಂದ್ರೆ, ಶುಡ್ ಐ ಮಾರ್ಕ್ ದೋಸ್ ಪಾಸಿಟಿವ್ ಚಾರ್ಜಸ್ to the left of these electric field lines here or to the right of the electric field lines? ಪಾಸಿಟಿವ್ ಚಾರ್ಜನ್ನು ಎಲ್ಲಿ ಮಾರ್ಕ್ ಮಾಡ್ಬೇಕು ನಾನು? ಹಾಂ, ಯಾಕೆ ಹೇಳ್ರಿ? ಹಾಂ, ಹಿಂಗೆ ಹೊಂಟಾವಂದ್ರೆ ಹಿಂದೆ ಪಾಸಿಟಿವ್ ಚಾರ್ಜಸ್ ಇರ್ತಾವೆ ಯಾವಾಗಲೂ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ಡೈರೆಕ್ಷನ್ನಾಗ ಹೋಗ್ತಿರ್ತಾವೆ ಅದ್ರದ್ದು ಹಿಂದೆ ಯಾವ ಡೈರೆಕ್ಷನ್ನಾಗ ಹಿಂಗೆ ಹೋಗ್ತಿರ್ತಾವಲ್ಲ ಅದ್ರ ಹಿಂದೆ ಪಾಸಿಟಿವ್ ಚಾರ್ಜಸ್ ಇರ್ತಾವೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಹೊಂಟಿರ್ತಾವಲ್ಲ ಅಲ್ಲಿ ಹೆಂಗಿರ್ತಾವ್ರಿ? ಇದು ಸಿಂಪಲ್ಲಾಗಿ ಅರ್ಥ ಮಾಡ್ಕೋಬೋದು. ಅಕಸ್ಮಾತ್ ಏನಾರ ಕನ್ಫ್ಯೂಸ್ ಆದರೆ ಹಳೇದಿದು ಅವಾಗಿಂದು ಬ್ಯಾಚಸ್ನೊಳಗೆ ಇದನ್ನು ಹೇಳ್ತೀನಿ. ಈಗಿನ ಜನ್ರೇಷನ್ ಸ್ವಲ್ಪ ಎಲ್ಲ ನೀವು ಫಾರ್ವರ್ಡ್ ಇರ್ತಿರಲ್ಲ, ಹಾಗೆಲ್ಲ ಕನ್ಫ್ಯೂಸ್ ಮಾಡ್ಕೊಳಂಗಿಲ್ಲ. ಗೊತ್ತದ ಸರ್, ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾವೆ, ನೆಗೆಟಿವ್ ಕಡೆ ಹೋಗ್ತಾವೆ. ಸ್ಟಾರ್ಟಿಂಗ್ ನಾ ಏನು ಹೇಳ್ತಿದೆ, ಇವು ಆರೋ ಇದ್ದಂಗೆ ಹಿಂಗೆ ಮುಂದೆ ಹೋಗಿ ಯಾರಿಗೂ ಚೂಸ್ತಾವ, ಅವು ಸತ್ತು ಬಿಡ್ತಾವೆ. ಇಟ್ಸ್ ಅ ನೆಗೆಟಿವ್ ಥಿಂಗ್ ಅಲ್ಲ, ಹಿಂಗೆ ಹೋಗಿ ಅವು ಸಾಯಿಸ್ತಾವ ಅಂಥೇಳಿ. ಇದು ಫಲ್ತು ಆಗ್ತದೆ. ಅಂದರೂ ಒಂದೇನೋ ಇದು ನೆನಪಿಟ್ಕೊಳಕಂತ ಹೇಳ್ತಿದ್ದೆ ಹಂಗೆ, ಅಕಸ್ಮಾತ್ ಕನ್ಫ್ಯೂಸ್ ಆದರೆ. ಸೊ ನಿಮಗೇನು ಹಂಗೆ ಆಗಂಗಿಲ್ಲ, ಹೌದಲ್ಲ? ಸೊ ಈಗ ನಮ್ಗೆ ಇದು ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ಟೈಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತ ಹಿಂಗೆ ತೋರಿಸಿದ ಕೂಡ ನಾವು ಯಾಕಡೆ ಪಾಸಿಟಿವ್ ಇರ್ಬೋದು, ಯಾಕಡೆ ನೆಗೆಟಿವ್ ಇರ್ಬೋದು, ಇದನ್ನು ಗೆಸ್ ಮಾಡ್ಬೋದಿಲ್ಲ ನಾವೀಗ. ಹಾಂ, ಅಲ್ಲಿ ಅವ್ರು ಡೈಗ್ರಾಮ್ ಕೊಟ್ಟಾರಲ್ಲ, ಅಲ್ಲಿ ಹಿಂಗೆ ಏನೋ ಒಂದು ಎರಡು ಹಿಂಗೆ ಪ್ಲೇಟ್ ಗತೆ ಇಟ್ಟರೆ ಇವೇನಂತ ಹೇಳ್ತೀನಿ. ಅಲ್ಲಿ ಸ್ವಲ್ಪ ನೀವು ಫೋಕಸ್ ಮಾಡಿದರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹಿಂಗೆ ಒಂದು ತೋರ್ಸ್ಯಾರ, ಹಿಂಗೆ ತೋರ್ಸ್ಯಾರ, ಹೌದ್ರಿ? ಒಂದು ನಿಮಿಷ ತಡ್ರಿ, ಒಂದು ನಿಮಿಷ. ಸೊ ಒಂದು ವೇಸ್ಟ್ ಪೇಪರ್ ಕೊಡ್ರಿ ಯಾರ. ಹಾಂ, ಇಲ್ಲಿ ಕೊಡಾಕತ್ತಾರ. ಥ್ಯಾಂಕ್ ಯು. ಇದು 2 ಕ್ಲಾಸ್ ಇರ್ತಾವೆ, ಇಂಕ್ ಸ್ವಲ್ಪ ಜಾಸ್ತಿ ಹಾಕಂತ ಇದ್ದೀನಿ, ಭಾಳ ಜಾಸ್ತಿ ಹಾಕ್ಬಿಟ್ರು, ಲೀಕ್ ಆಗತ್ತೆ. ಈಗ ವಾಪಸ್ ಕೊಡು ಪೇಪರ್, ಅದನ್ನು ಚಲೋ ಹೆಂಗಿತ್ತು ಹಂಗೆ ಅಂತ ಅನ್ಬಾರ್ದು. ನೋಡ್ರಿ ನೀವು ಮತ್ತೆ ಬೇಕಂದ್ರೆ. ಓಕೆ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಮಾರ್ಕ್ ಮಾಡ್ಯಾರ ಅವ್ರು, ಹೌದ್ರಿ? ಡಯಾಗ್ರಾಮ್ನಾಗ ನೋಡಿದ್ರಲ್ಲಿ. ಹಾಂ, ಸೊ ಹಿಂಗೆ ಅಪ್ವರ್ಡ್ಸ್ ಇವು ನನ್ನ ಕ್ಲಾಸ್ನಾಗ ಅಷ್ಟೇ ಹಿಂಗೆ ಆಗ್ತೈತೆ ಸೌಂಡ್. ಏನು ಎಲ್ಲ ಕ್ಲಾಸ್ನಾಗ ಆಗ್ತೈತದೆ ಅಂದ್ರೆ ಮೊನ್ನೆ ನಾನು ರಾಹುಲ್ ಸರ್ ಏನು ಮಾತಾಡ್ತಿದ್ದೀನೋ, ಇಲ್ಲಿ 2 ಮೈಕ್ ಹಾಕೊಂಡಿರ್ತೀವಲ್ಲ, ಅದಕ್ಕೆ ಏನರ ಇಂಟರ್ಫಿಯರ್ ಆಗಿ ನಮ್ಮಿಬ್ಬರು ಕ್ಲಾಸ್ನಾಗ ಅಷ್ಟೇ ಹಂಗೆ ಆಗತ್ತೈತೆ ಅಂತ ಅಂದ್ಕೊಂಡೆ. ನಮ್ಮಿಬ್ಬರು ಕ್ಲಾಸ್ ಬಿಟ್ಟು ಬೇರೆ ಕ್ಲಾಸ್ನಾಗೂ ಆಗ್ತೈತಿ. ಹಾಂ, ಹಿಂಗೆ ಆತನ. ಹೋಗ ತಡ್ರಿ, ನೋಡೋಣ ತಡ್ರಿ. ಹಂಗಾರೆ ನೀವು ಅಬ್ಸರ್ವ್ ಮಾಡ್ರಿ, ಅದನ್ನು ಅಷ್ಟೇ. ಹಾಂ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇದು ಹಿಂಗೆ ಹೊಂಟೈತಿ ಅಂದ್ರೆ ಕೆಳಗೆ ಪಾಸಿಟಿವ್ ಚಾರ್ಜ್, ಮೇಲೆ ನೆಗೆಟಿವ್ ಚಾರ್ಜ್. ಇದನ್ನು ಮಾರ್ಕ್ ಮಾಡ್ಬೇಕಂತಿಲ್ಲ, ನಮಗೆ ಅಂಡರ್ಸ್ಟ್ಯಾಂಡಿಂಗಿಗೆ ಅಷ್ಟೇ ಆಗಿದೆ. ಅಲ್ಲಿ ಡೆರಿವೇಷನ್ನಾಗ ಅದು ಮಾರ್ಕ್ ಮಾಡಿದ್ದು ಇಲ್ಲ ಅವರು. ಹ್ಞೂ ರೀ. ಹಾಂ, ಒಂದು ಕೆಲಸ ಮಾಡೋಣ. ಇದೇನು ಸ್ಟೇಜ್ ಐತಲ್ಲ ಅಥವಾ ಇದು ಫ್ಲೋರ್ ಐತಲ್ಲ ನೆಲ, ಈ ನೆಲದ ಮೇಲೆ ಅಷ್ಟು ಪಾಸಿಟಿವ್ ಚಾರ್ಜ್ ಹಾಕಿ ಈ ಫ್ಲೋರ್ ಮೇಲೆ ಅಷ್ಟು ನೆಗೆಟಿವ್ ಚಾರ್ಜ್ ಹಾಕಿಬಿಡೋಣ. ಅಂದ್ರೆ ಹಿಂಗೆ ಈಗ ಇಮ್ಯಾಜಿನೇಷನ್ ಒಳಗೆ ನೋಡ್ರಿ, ಕ್ಲಾಸ್ ರೂಮ್ನೊಳಗೆಲ್ಲ ಹಿಂಗೆ ಕೆಳಗಿಂದ ಮೇಲೆ
ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದ. ಅವಾಗ ಅಲ್ಲಿ ಎರಡು ಪ್ಲೇನ್ ಚೂಸ್ ಮಾಡ್ತೀವಿ ನಾವು. ಪ್ಲೇನ್ ಅಂದ್ರೆ ಅವು ಹಿಂಗಿರ್ತಾವ, ರೆಕ್ಟ್ಯಾಂಗ್ಯುಲರ್ ಪ್ಲೇನ್ ಎರಡು ಚೂಸ್ ಮಾಡ್ತೀವಿ. ಹಿಂಗಿರ್ತಾವಲ್ಲ, ಅದನ್ನ ಹಿಂಗೆ ಇಟ್ಟಾರ, ಹಿಂಗೆ ಇಲ್ಲಿ ರೂಮ್ನಾಗ ಹಿಂಗೆ ಇಟ್ಟಾರ, ಹಿಂಗಿದ್ರೆ ಪಾಸಾಗಿ ಹಿಂಗೆ ಹೋಗ್ತಿರ್ತದೆ. ಹಿಂಗೆ ಇಟ್ಟಿದ್ದನ್ನು ಇಲ್ಲಿ ತೋರ್ಸಕ್ಕೆ ಬರಂಗಿಲ್ಲ, ಹಿಂಗೆ ಕರೆಕ್ಟ್ ಅದಕ್ಕೆ ಸ್ವಲ್ಪ ಅದು ಹಿಂಗೆ ತೋರಿಸ್ದಂಗೆ ಅನ್ಸುತ್ತೆ. ಹಿಂಗೆ ಪರ್ಪೆಂಡಿಕ್ಯುಲರ್ ಅದಾವ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಅರೇಂಜ್ ಆಗಿದ್ದು ಎಷ್ಟು ಪ್ಲೇನ್ ಅದಾವ? ಎರಡು ಪ್ಲೇನ್. ಆ ಪ್ಲೇನ್ಗಳಿಗೆ ಹೆಸರು ಕೊಟ್ಟಾರ ನೋಡ್ರಿ ಅವ್ರು. ಎಲ್ಲಿ ಕೊಟ್ರ ಅನ್ಸರಿ ಯಾವುದನ್ನ ಬರ್ದಾರ ನೋಡ್ರಿ, ಎ ಬಿ. ಹೌದು, ಇದು ಕೆಳಗಿಂದ ಪ್ಲೇನ್ ಎ, ಇದು ಮೇಲಿಂದ ಪ್ಲೇನ್ ಬಿ. ಆ್ಯಕ್ಚುಲಿ ಎ ಆ್ಯಂಡ್ ಬಿ ಅಂದ್ರೆ ಏನು ಗೊತ್ತಾ ನೀವು? ಇವು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. ಇವು ಏನು ಹಂಗಂದ್ರೆ ಅಂತಂದ್ರೆ ಒಂದು ಪೇಜ್ ಹೊಳಿಸ್ಬೇಕು, ಮತ್ತೆ ವಾಪಸ್ ಬರ್ಬೇಕು. ಯಾಕೆ ಅಲ್ಲಿ ನೋಡಿದ್ರಿಲ್ಲ, ಐತಿಲ್ಲ ಅಲ್ಲಿ ಏನು ಹಿಂಗೆ ಒಂದು ಪೇಜ್ ಹೊಳಿಸ್ಬೇಕಂತ ಯಾಕೆ ಹೇಳಿದೆ? ನೆಕ್ಸ್ಟ್ ಟಾಪಿಕ್ ಐತಿ, ವಾಟ್ ಆರ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಹೇಳಿ. ಹ್ಞೂ ರೀ, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಅಂದ್ರೆ ಏನಂತ ಒಂದ ಮಾತನ್ನ ಹೇಳ್ಬೋದು, ಖರೆ ಹೇಳ್ಬೇಕು. ಈಗ ಆಮೇಲೆ ಹೇಳ್ಬೇಕಂತಲ್ಲ, ಈಗ ಹೇಳ್ಬಿಡ್ತೀನಿ ನೋಡ್ರಿ. ಯಾವುದೋ ಒಂದು ಪ್ಲೇನ್ನೊಳಗೆ ಎಲ್ಲ ಪಾಯಿಂಟ್ನೊಳಗೂ ಪೊಟೆನ್ಷಿಯಲ್ ಸೇಮ್ ಇದ್ರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತಾರೆ. ಅಯ್ಯ ಈಗ ಈ ಪಾಯಿಂಟ್ನೊಳಗೆ 30 ವೋಲ್ಟ್ ಪೊಟೆನ್ಷಿಯಲ್ ಇನ್ಫಿನಿಟಿ ಮ್ಯಾಲಿದ್ದು, ಇನ್ ಆರ್ಡರ್ ಟು ಬ್ರಿಂಗ್ 1 ಕೂಲಮ್ ಚಾರ್ಜ್ ಫ್ರಾಮ್ ಇನ್ಫಿನಿಟಿ ಟು ದಿಸ್ ಪಾಯಿಂಟ್ 30 ಜೌಲ್ ವರ್ಕ್ ಮಾಡಿದ್ರೆ 30 ವೋಲ್ಟ್ ಆತಿಲ್ಲ. ಹಂಗೆ ಪ್ರತಿಯೊಂದು ಬಿಂದುವಿನ ಮೇಲೆ 30 ವೋಲ್ಟ್ ಇದ್ರೆ ಏನಂತಾರೆ ಅದಕ್ಕೆ? ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಸೊ ಈ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ತೊಗೊಂಡು ಏನು ಮಾಡಬೇಕು ಅಂತ, ಅದ್ರ ಇಂಪಾರ್ಟೆನ್ಸ್ ಏನು, ಇದೆಲ್ಲ ಆಮೇಲೆ ಬರ್ತದೆ. ಮತ್ತೆ ಸದ್ಯ ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಸಿಮಿಲರ್ಲಿ ಬಿ ಈಸ್ ಆಲ್ಸೋ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಈಗ ಒಂದು ಎಕ್ಸಾಂಪಲ್, ನನಗೆ ಎಲ್ಲ ಕಡೆ 30 ಇರಲಿ ಅಂತ ಅನ್ಕೊಂಡೆಲ್ಲ ಹಂಗೆ ಒಂದು ಕೆಲಸ ಮಾಡೋಣ. ಎ ಒಳಗೆ ಎಲ್ಲ ಕಡೆ ಪೊಟೆನ್ಷಿಯಲ್ ವಿ ಐತೆ ಅಂತ ಅನ್ಕೊಡು. ಎಷ್ಟೈತಿ ಅಂದ್ರೆ 30 ಅಂತ ಅಂದೆಲ್ಲ, ಅದ್ರ ಬದಲಿ ಒಂದು ಜನರಲ್ ಸಿಂಬಾಲಿಗೆ ಎಷ್ಟು? ವಿ. ಬಿ ಒಳಗೆ ಇದು ಸ್ವಲ್ಪ ವಿಚಾರ ಮಾಡೋಪ್ಪ ನೀವು. ಈಗ ನೋಡೋಣ ಯಾರು ವಿಚಾರ ಮಾಡಿ ಹೇಳ್ತೀರಿ. ಬಿ ಒಳಗೆ ಏನು ಪೊಟೆನ್ಷಿಯಲ್ ಇರುತ್ತಲ್ಲ, ಇಫ್ ಬಿ ಈಸ್ ಆಲ್ಸೋ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ದಟ್ ಮೀನ್ಸ್ ಅಟ್ ಆಲ್ ಪಾಯಿಂಟ್ಸ್ ಆನ್ ಬಿ ಪೊಟೆನ್ಷಿಯಲ್ ಈಸ್ ಸೇಮ್. ಎ ಒಳಗೆ ಎಲ್ಲ ಕಡೆ 30 ಇದ್ರೆ ಬಿ ಒಳಗೂ 30 ಇರ್ತಿತ್ತು ಏನಿಲ್ಲೋ? ಹಂಗಾರೆ ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಇಲ್ಲಿ 30 ವೋಲ್ಟ್ ಇದ್ರೆ ಬಿ ಒಳಗೆ 30 ವೋಲ್ಟ್ಗಿನ ಹೆಚ್ಚಿಗೆ ಇರ್ತೈತೋ ಕಡಿಮೆ ಇರ್ತೈತೋ? ಯಾಕೆ ಹಂಗೆ ಸರ್? ಯಾಕಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಪ್ವರ್ಡ್ಸ್ ಹೊಂಟೈತಿಲ್ಲ, ಹೋಲ್ ಸರ್ ಏನಾಗ್ತದಕ್ಕೆ? ಹೋದ್ರೆ ಮೇಲೆ ನೆಗೆಟಿವ್ ಚಾರ್ಜ್ ಇರ್ತೈತಿ. ನೆಗೆಟಿವ್ ಚಾರ್ಜಿಗೆ ಹತ್ತಿರ ಹೋದರೆ ನೆಗೆಟಿವ್ ಪೊಟೆನ್ಷಿಯಲ್ ಕಡಿಮೆ ಹಾಕೊಂಡು ಹೋಗ್ತೈತಿ. ಇದು ಪಾಸಿಟಿವ್ ಪೊಟೆನ್ಷಿಯಲ್. ಫೈರಿಗೆ ಹತ್ತಿರ ಇರೋದು ಪ್ಲೇನ್ ಎ. ಹ್ಞೂ ರೀ, ಹಂಗಾರೆ ಇದಕ್ಕಿಂತ ಇದು ಪೊಟೆನ್ಷಿಯಲ್ ಕಡಿಮೆ ಇರ್ತೈತೆ. ಅಂದರೂ ಸೊಕ್ಕ ನೋಡ್ರಿ, ಅವ್ರಿಗೆ ಎಷ್ಟು ಸೊಕ್ಕ ಐತೆ ಮೈಯಾಗ. ಅವರು ವಿ ಪ್ಲಸ್ ಡಿ ವಿ ಅಂತ ಬರೀತಾರೆ, ಪ್ಲಸ್ ಅಂತ ಬರೀತಾರೆ. ತರ್ಟಿ ಇಲ್ಲೇ ವಿ 30 ಇದ್ರೆ ಅವ್ರೇನಂತಾರ, ಇದ ವಿ ಇದು 30ಗೆ ಪ್ಲಸ್ ಒಂಚೂರು ಎಕ್ಸ್ಟ್ರಾ ಇರುತ್ತೆ, ಹೆಚ್ಚಿಗೆ ಇರಬಹುದು, ನಮಗೆ ಗೊತ್ತಿಲ್ಲ ನೋಡೋಣ ಅಂತ ಅಂತಾರೆ ಅವ್ರು. ಈಗ ನಾವು ನೀವು ಶಾಣೆ ಅದೀವ್ರಿ, ನಮ್ಗೆ ಗೊತ್ತಾಗೈತಿ ಇಲ್ಲಿಗೇನ ಪೊಟೆನ್ಷಿಯಲ್ ಕಡಿಮೆ ಐತಂತ, ಅವ್ರಿಗಿನ್ನೂ ಗೊತ್ತಿಲ್ಲದು. ಲೆಟ್ ಅಸ್ ಸೇ ದಟ್ ಲೆಟ್ ವಿ ಬಿ ದ ಪೊಟೆನ್ಷಿಯಲ್ ಅಟ್ ಆಲ್ ಪಾಯಿಂಟ್ಸ್ ಆನ್ ಎ ಆ್ಯಂಡ್ ವಿ ಗೆ ಪ್ಲಸ್ ಒಂದು ಸ್ವಲ್ಪ ಆ್ಯಡ್ ಮಾಡಿ ಒಂದು 5 ವೋಲ್ಟು. ಇದೆಲ್ಲ ಕಡೆ 30, ಇದೆಲ್ಲ ಕಡೆ 35 ಇರಲಿ ಅಂತ ಅನ್ಕೊಳಕೋರ ನಂತರ ಎಲ್ಲ ಕಡೆ 30, ಇಲ್ಲಿ 30 + 5 ಹೊಸ ಆತಿಲ್ರಿ, ಸಿಂಪಲ್. ಹಾಂ, ವಿ ಇದು ಅದಕ್ಕೆ ಒಂದು ಸ್ವಲ್ಪ ಡಿ ವಿ ಸಣ್ಣದೊಂದು ಪೊಟೆನ್ಷಿಯಲ್ ಆ್ಯಡ್ ಮಾಡಿದರೆ ಇದು ಎಲ್ಲ ಕಡೆ ಬಿ ಒಳಗೈತೆ ಅಂತ ಅನ್ಕೋರಿ ಅಂತ ಅಂತಾರೆ ಅವರು. ಆಮೇಲೆ ಇದಿನ್ನೂ ಕನ್ಸಿಡರೇಷನ್ ಪಾರ್ಟ್ನಾಗ ಇದೆ ನಾವು ಡೆರಿವೇಷನ್ ಸ್ಟಾರ್ಟ್ ಮಾಡಿದ್ವಿ. ಡೆರಿವೇಷನ್ ಏನಂದಂಗೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಅಂದಂಗೆ. ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ದು ವಿಡಿಯೋಸ್ನೊಳಗೆ ನಾನು ಹೇಳಿದ್ದೆ ಏನಂತ, ಇಲೆಕ್ಟ್ರಿಕ್ ಫೀಲ್ಡ್ದು ಇದನ್ನು ಹೇಳ್ರಿ. ಎಲೆಕ್ಟ್ರಿಕ್ ಫೀಲ್ಡ್ದು ಎಸ್ ಐ ಯೂನಿಟ್ ನೀವು ವಿಚಾರ ಮಾಡಿ ಹೇಳ್ಬೇಕು.
ನ್ಯೂಟನ್ ಪರ್ ಮೀಟರ್ ಪರ್ ಕೆ ಜಿ ಅನ್ಬೇಕು. ನ್ಯೂಟನ್ ಪರ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಎಸ್ ಯೂನಿಟ್ ಹೌದಲ್ರಿ ಈಗ. ಅಲ್ಲಿ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ನಾ ಹೇಳಿದ್ದೆ ವೋಲ್ಟ್ ಪರ್ ಮೀಟರ್ ಅಂತ ಹೇಳಿ ಇನ್ನೊಂದು ಬರ್ತೈತಿ. ನಾನು ನೋಡಿದವ್ರಿಗೆ ಗೊತ್ತದ. ವೋಲ್ಟ್ ಪರ್ ಮೀಟರ್ ಅಂತ ಇನ್ನೊಂದು ಎಸ್ ಐ ಯೂನಿಟ್ ಬರ್ತೈತಿ ಎಲೆಕ್ಟ್ರಿಕ್ ಫೀಲ್ಡ್ಗೆ. ಆದ್ರೆ ಅದು ಸೆಕೆಂಡ್ ಚಾಪ್ಟರ್ನಾಗ ಬರ್ತದ ಅಂತ ಹೇಳಿದ್ದವಾಗ ಆ ವಿಡಿಯೋದಾಗ. ಅದೀಗ ಬಂತೀಗ ವೈ ನ್ಯೂಟನ್ ಪರ್ ಕೂಲಂಬ್ ಅಂತ ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಫೀಲ್ಡಿಗೆ ಎಸ್ ಐ ಯೂನಿಟ್ ಇದ್ರೂ ಕೂಡ ವೋಲ್ಟ್ ಪರ್ ಮೀಟರ್ ಅಂತ ಹೊಸಾದ್ ಎಲ್ಲಿಂದ ಬಂತು ಸುಡುಗಾಡು ಅಂತ ಹೇಳಿ ಈಗ ಗೊತ್ತಾಗ್ತದೆ. ಈ ಡೆರಿವೇಶನ್ನಾಗ ಗೊತ್ತಾಗ್ತದೆ. ವೋಲ್ಟ್ ಪರ್ ಮೀಟರ್ ಯಾರ ಯೂನಿಟ್ ಅಂದ್ಯಾನ? ವೋಲ್ಟ್ ಯಾರ್ದು ಯೂನಿಟ್? ಪೊಟೆನ್ಷಿಯಲ್. ಈ ಡೆರಿವೇಶನ್ ಹೆಸರೇನು? ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್. ಈ ಡೆರಿವೇಶನ್ ಆದಮೇಲೆ ಓಹೋ ಎಲೆಕ್ಟ್ರಿಕ್ ಫೀಲ್ಡ್ ಎಸ್ ಐ ಯೂನಿಟ್ ಹೀಗೂ ಉಂಟಾ ಅಂತ ಅನ್ಸುತ್ತೀಗ ಡೆರಿವೇಶನ್ ಆದಮೇಲೆ. ಓಕೆ, ಇನ್ನೂ ಕನ್ಸಿಡರೇಷನ್ ಪಾರ್ಟ್ನಾಗ ಇದೀವಿ. ಎ ಮತ್ತು ಬಿ ನಡು ಡಿಸ್ಟೆನ್ಸ್ ಡಿ ಎಲ್ ಐತಂತ ಅನ್ಕೋರಿ. ಡಿಸ್ಟೆನ್ಸ್ ಓಕೆ. ಈಗ ಇನ್ನೊಂದು ಸರ್ತಿ ಕ್ವಿಕ್ ರೀಕ್ಯಾಪ್. ಎ ಆ್ಯಂಡ್ ಬಿ ಆರ್ ಟೂ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆಸ್ ಶೋನ್. Let V be the potential at all points on the plane A and V plus dV be the potential at all points on plane B. dl is the distance between A and B. ಇಷ್ಟು ಗೊತ್ತಾಯ್ತು ನಮಗೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಹೆಂಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಇಲ್ಲಿ ಪಾಸಿಟಿವ್ ಇಲ್ಲೇ ನೆಗೆಟಿವ್ ಹಾಕೊಂಡು ಏನು ಸಿಚುವೇಶನ್ ಇತ್ತು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಏನು ಮಾಡ್ಬೇಕಂದ್ರೆ ನಾವು 1 ಕೂಲಮ್ ಚಾರ್ಜನ್ನು ಮತ್ತೆ ಬಂತೊಂಡು 1 ಕೂಲಮ್ ಚಾರ್ಜನ್ನು ಎದಿಂದ ಬಿಗೆ ಒಯ್ಬೇಕು. ಎಲ್ಲಿಂದ ಎಲ್ಲಿ ಒಯ್ತೀರಿ? ಏನು ಒಯ್ತೀರಿ? ಈಗ ನಾವು ಒಂದು ಕ್ವಶನ್ ಕೇಳ್ತೀನಿ. +1 ಕೂಲಮ್ ಚಾರ್ಜನ್ನು ಎದಿಂದ ಬಿಗೆ ಒಯ್ಯಕ್ಕೆ ನಾವು ವರ್ಕ್ ಮಾಡ್ಬೇಕನ? ಆ್ಯಕ್ಚುಲಿ ನಾವು ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳಿದ್ದೇನೆ ಈಗ ಇಲ್ಲಿಂದ ಒಯ್ಯಕ್ಕೆ. ಈಗ ನೋಡ್ರಿ, ವೆನ್ ಯು ಆರ್ ಟೇಕಿಂಗ್ +1 ಕೂಲಮ್ ಫ್ರಮ್ ಎ ಟು ಬಿ ಯು ಆರ್ ಆ್ಯಕ್ಚುಲಿ ಮೂವಿಂಗ್ ಟುವರ್ಡ್ಸ್ ನೆಗೆಟಿವ್ ಚಾರ್ಜ್. ಇಲ್ಲಿ ತೊಗೊಂಡು ಹೊಂಟಿದ್ದು ಪಾಸಿಟಿವ್ ಚಾರ್ಜ್. ಆ ನೆಗೆಟಿವ್ ಇದು ಅಟ್ರಾಕ್ಷನ್ ಇದು ತಾನ ಹೋಗ್ತದೆ. ಈಗ ಅಂದರೂ ಅವರು ನಮಗದು ಗೊತ್ತಿಲ್ಲ, ಮುಂದೆ ನೋಡೋಣ ಅಂತ ಸದ್ಯ ನಾವೇ ವರ್ಕ್ ಮಾಡ್ತೀವಿ ಅಂತ ಅನ್ಕೊಳ್ಳೋಣ ಅಂತಾರೆ. ಹಂಗೆ ಸರ್ ಹುಚ್ಚುಚ್ಚರಂಗೆ ಮಾಡೋದು. ಲಾಸ್ಟ್ ಗೊತ್ತಾಗ್ತದಿರಲ್ಲ ಇದು. ಹ್ಞೂ ಅನ್ರಿ. ಸೊ ಈಗ ನಾವು ಒಂದು ಕೆಲಸ ಮಾಡ್ಬೇಕು. ಕೆಲಸ ಮಾಡೋದಂದ್ರೆ ಫಿಸಿಕ್ಸ್ ಕೆಲಸ ಮಾಡ್ಬೇಕು. ವಿ ನೀಡ್ ಟು ಡೂ ವರ್ಕ್ ಇನ್ ಆರ್ಡರ್ ಟು ಮೂವ್ 1 ಕೂಲಮ್ ಚಾರ್ಜ್ ಫ್ರಾಮ್ ಇನ್ಫಿನಿಟಿ ಟು ಅಂತ ಅನ್ಬೇಕು ಅನ್ಸುತ್ತದೆ. 1 ಕೂಲಮ್ ಚಾರ್ಜ್ ಫ್ರಾಮ್ ಎ ಟು ಬಿ. ಸೊ ಲೆಟ್ ಅಸ್ ಸೇ ಟು ಮೂವ್ ದ್ಯಾಟ್ ಚಾರ್ಜ್ 1 ಕೂಲಮ್ ಫ್ರಾಮ್ ಎ ಟು ಬಿ ನಾವು ಡಿ ಡಬ್ಲ್ಯೂ ಅಷ್ಟು ವರ್ಕ್ ಮಾಡ್ತೀವಿ. ಎಷ್ಟು? ಡಿ ಡಬ್ಲ್ಯೂ ಅಂದರೆ ಸ್ಮಾಲ್ ವರ್ಕ್. ಹೌದಾ? ನನಗೆ ವರ್ಕ್ ಡನ್ನಿಗೆ ಫಾರ್ಮುಲಾ ಹೇಳ್ರಿ ನೋಡೋಣ. ಫಸ್ಟ್ ಇಯರ್ ಫಾರ್ಮುಲಾ, PUC ಫಸ್ಟ್ ಇಯರ್ ಫಾರ್ಮುಲಾ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಮೊನ್ನೆ ಒಂದು ಡೆರಿವೇಶನ್ನಾಗ ಇದು 180 ಡಿಗ್ರಿ ಆಗಿತ್ತು. ನೀವು ಪ್ರಾಕ್ಟೀಸ್ ಮಾಡಂತ ಹೇಳಿದ್ದೆ, ನೀವು ಮಾಡಿ ಅವತ್ತು ಹೋಗಿ ಮನೆಗೆ ಹೋಗಿ ಇನ್ನೇನು ಚಹಾ ಕುಡಿಯೋದು ಪಟ್ಟಂತ ಚಾಲೂ ಮಾಡಿಬಿಟ್ಟಿದ್ರು ನೋಡ್ರಿ. ಅದ ಇದು. ಆಮೇಲೆ ಈಗ ಸೆಕೆಂಡ್ ಇಯರ್ನಾಗಿಂದ ವರ್ಕ್ ಡನ್ನಿಗೆ ಫಾರ್ಮುಲಾ ಹೇಳ್ರಿ ನೋಡೋಣ. ಯಾರು ಹೇಳ್ತಾರೆ? ಅಲ್ಲ, ಪೊಟೆನ್ಷಿಯಲ್ ಇಂಟು ಚಾರ್ಜ್. ಇದೇನು ಹೇಳಿರಿ ಸರ್ ನೀವು? ಇದನ್ನ ಹೇಳಿರಿ. ಮತ್ತೆ ತಪ್ಪು ಸರ್, ನೀವು ಹಿಂಗೆ ಮಾಡಬಾರ್ದು. ಇದನ್ನ ಹೇಳಿ ಇದನ್ನು ಕೇಳಿದ್ರೆ ನಾವು ಹೆಂಗೆ ಹೇಳೋಣ? ಓಕೆ, ಸಮ್ಟೈಮ್ಸ್ ಕನ್ಫ್ಯೂಸ್ ಆಗ್ತಾವೆ. ಇರಲಿ, ನಡೀತದೆ. ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಇಂಟು ಚಾರ್ಜ್. ಇದು ಪೊಟೆನ್ಷಿಯಲ್ ಹೌದು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಅನ್ಕೋಬೋದು. ಇನ್ಫಿನಿಟಿ ಅಂದ್ರೆ ಇನ್ಫಿನಿಟಿನ ತೊಗೊಂಡ್ಬರ್ತೀರಂದ್ರೆ ಇದು ಪೊಟೆನ್ಷಿಯಲ್ ಆಗ್ತದೆ ವಿ. ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್ ಮೂವ್ ಮಾಡ್ತೀರಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಆಗ್ತದೆ. ಈ ಡೆರಿವೇಶನ್ನಾಗ ಏನು ಮಾಡ್ತೀವಿ ಗೊತ್ತಾ? ನಾವು ಒಂದು ಸರ್ತಿ ಇಲ್ಲಿಂದಲ್ಲೇ ಈ 1 ಕೂಲಮ್ ಚಾರ್ಜ್ ಮೂವ್ ಮಾಡೋಕ್ಕಂತ ಏನು ಸ್ಮಾಲ್ ವರ್ಕ್ ಮಾಡ್ತೀವಲ್ಲ, ಆ ಸ್ಮಾಲ್ ವರ್ಕಿಗೆ ಒಂದು ಸರ್ತಿ ಏನು ಗಂಟು ಹೋಗಲಿ ಈ ಫಾರ್ಮುಲಾ ಹಚ್ಚಿ, ಒಂದು ಸರ್ತಿ ಈ ಫಾರ್ಮುಲಾ ಹಚ್ಚಿ ಎರಡನ್ನೂ ಈಕ್ವೇಟ್ ಮಾಡ್ತೀವಿ. ನಮಗೇನದು ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಅದು ಸಿಗ್ತೈತೆ. ಅಂದ್ರೆ ಒಂದೇ ಫಾರ್ಮುಲಾದಾಗ ಎಲೆಕ್ಟ್ರಿಕ್ ಫೀಲ್ಡು ಬರಬೇಕು, ಪೊಟೆನ್ಷಿಯಲ್ ಬರಬೇಕು ಅಂತ ಒಂದು ಫಾರ್ಮುಲಾ ಹೊಡ್ಕೊಂತೀವಿ ನಾವೀಗ. ಮಾಡೋಣ ಕೆಲಸ. ಫಸ್ಟ್ ಫಾರ್ಮುಲಾ ಹಚ್ತೀವಿ ನೋಡ್ರಿ. ವಿ ಹ್ಯಾವ್
ಅಂಥೇಳಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಆ ಫಾರ್ಮುಲಾ ಬರ್ದು ಬಿಡ್ತೀನಿ ತಗೊಂಡ್ಸಲ ಈಗ ಎಫ್ ಡಿ ಕಾಸ್ ಥೀಟಾ. ಸೊ ಸ್ಮಾಲ್ ವರ್ಕ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು, ಇಲ್ಲಿ ಫೋರ್ಸ್ ಅಂತೂ ಇರ್ತೈತಿ. ಯಾವ ಫೋರ್ಸ್ ಗೊತ್ತಾನ? ಈಗ ನೀವು ಇದನ್ನ ಮೂವ್ ಮಾಡಾಕತ್ತೀರಂದ್ರೆ ನೆಗೆಟಿವ್ ಚಾರ್ಜ್ನಿಂದ ಇದ್ರ ಮೇಲೆ ಅಟ್ರಾಕ್ಟಿವ್ ಫೋರ್ಸ್ ಇರ್ತದೆ, ಪಾಸಿಟಿವ್ ಚಾರ್ಜ್ನಿಂದ ಇದ್ರ ಮೇಲೆ ರಿಪಲ್ಸಿವ್, ಹಿಂಗೆ ದುಗಿಸ್ತಿರುತ್ತೆ ಹೋಗತ್ತಾಗ ಅಂತ ಹೇಳಿ. ಒಟ್ ಫೋರ್ಸ್ ಐತಿಲ್ರಿ ಒಂದಿಕ್ಕಿಲ್ಲ. ಹಾಂ, ಸೊ ಅದು ಫೋರ್ಸ್ ಇಲ್ಲಿ ಬರೀತಿಲ್ಲ. ಡಿಸ್ಪ್ಲೇಸ್ಮೆಂಟ್ ನೆಕ್ಸ್ಟ್ ಡಿ ಶಾಣೆದು ಇಲ್ಲಿಂದ ಯಾಕತ್ತೀವಿ ಡಿ ಅಲ್ಲ. ಇದು ಯಾರು ಹೇಳ್ತೀರಿ ನೋಡ್ರಿ, ಈಗ ಆರಾಮ್ ವಿಚಾರ ಮಾಡುವ ಅವಸರ ಏನಿಲ್ಲ. ಝೀರೋ ಸರ್, ಇಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಬರೋದಿಲ್ಲ ನೋಡ್ರಿ, ಅಲ್ಲಿ ನೋಡಿ ಹೇಳ್ಬಾರ್ದು. ಯಾರು ಆನ್ಸರ್ ಮಾಡಾಕತ್ತೀರಿ, ನೀವು ವಿಚಾರ ಮಾಡಿ ಆನ್ಸರ್ ಮಾಡಾಕತ್ತೀರ ಅಂತ ಅನ್ಕೊಂಡೆ ನಾ. ಈಗ ಝೀರೋ ಅಂತ ಹೇಳ್ಬಿಟ್ಟಾರ, ಹಂಗೆ ವಿಚಾರ ಮಾಡು ಅಂತ ಹೇಳಿ. ಹಂಗಾರೆ ವಾಟ್ ಈಸ್ ಥೀಟಾ? ಆಂಗಲ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ಈ 1 ಕೂಲಮ್ ಚಾರ್ಜ್ ಮೇಲೆ ಫೋರ್ಸು ಅಪ್ವರ್ಡ್ಸ್ ಐತೆ ಡೌನ್ವರ್ಡ್ಸ್ ಐತಿ? ಹಾಂ, ಹೌದಲ್ರಿ. ಯಾಕಂದ್ರೆ ಕೆಳಗೆ ಇದನ್ನ ಮಾಡ್ತೈತಿ, ಅದು ಇದನ್ನ ಹಿಂಗೆ ಮಾಡ್ತೈತಿ. ಅಂದ್ರೆ ಒಟ್ಟು ಹಿಂಗೆ ಬಂತು ಏನು ಫೋರ್ಸ್. ಡಿಸ್ಪ್ಲೇಸ್ಮೆಂಟ್ ಹೆಂಗೆ ಮಾಡ್ಸಾಕತ್ತೀವಿ ನಾವು? ಮತ್ತು ಫೋರ್ಸು ಡಿಸ್ಪ್ಲೇಸ್ಮೆಂಟು ಎರಡು ಸೇಮ್ ಡೈರೆಕ್ಷನ್ನಾಗ ಬಂದು ಅಪ್ವರ್ಡ್ಸ್ ಬಂದು. ಸೊ ಅದಕ್ಕೇನಾಯ್ತು ಹಂಗಾರೆ? ಝೀರೋ. ಹೌದಲ್ರಿ? ಹಾಂ, ಈಗ ನಾನು ಇದನ್ನ ಇಷ್ಟಕ್ಕೆ ಬಿಟ್ಟು ಎಫ್ ಇಂಟು ಡಿ ಎಲ್ ಇಂಟು ಕಾಸ್ ಝೀರೋ, ದೇರ್ ಫೋರ್ ತಡ್ರಿ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಡಿ ಎಲ್. ಕಾಸ್ ಝೀರೋ ಈಸ್ ಝೀರೋ ಅನ್ ಮತ್ತು 1. ಹಾಂ, ಈಗ ನೋಡ್ರಿ ಇಲ್ಲೊಂದು ಮಜಾ. ನಾವೊಂದು ಯಾವುದೋ ಫಾರ್ಮುಲಾ ಇಂಟ್ರೊಡ್ಯೂಸ್ ಮಾಡ್ತೀನಿ ಇಲ್ಲೇ, ಇದನ್ನ ನೋಡ್ದಂಗೆ ಐತನ್ನ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡೆಡ್ ಬೈ ಚಾರ್ಜ್. ಅದರದ್ದು ಬೇಸಿಕ್ ಫಾರ್ಮುಲಾ ಅದು ಎಲೆಕ್ಟ್ರಿಕ್ ಫೀಲ್ಡ್ದು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಈಸ್ ದಿ electrostatic force per unit positive charge placed at that point. Here 10 Newton per coulomb, 20 Newton. ಹಂಗೆ this is equals to ಈ ಫೋರ್ಸ್ ಇಲ್ಲಿ ಎಷ್ಟೈತಿ, ಲೆಟ್ ಅಸ್ ಸೇ ಇಟ್ ಈಸ್ ಎಫ್. ಇದ್ರ ಮೇಲೆ ಈ 1 ಕೂಲಮ್ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಐತಿ ಗೊತ್ತಿಲ್ಲ ನಮ್ಗೆ, ಎಫ್ ಅನ್ನೋಣ. ಡಿವೈಡೆಡ್ ಬೈ ಎಷ್ಟು ಚಾರ್ಜ್ ನಾವು ಮೂವ್ ಮಾಡಾಕತ್ತೀವಿ? 1. ಈಗ ಏನಾದ್ರು ಗೊತ್ತ ನಿಗಿದೆ, ಇ ಈಸ್ ಈಕ್ವಲ್ಸ್ ಟು ಎಫ್ ಆತ್. ಈ ಕೇಸ್ನಾಗ ಅಷ್ಟು ಚಾರ್ಜು 1 ಕೂಲಮ್ ಬಿದ್ದಿದ್ದಕ್ಕೆ ಇದ್ರ ಮೇಲೆ ಎಷ್ಟು ಫೋರ್ಸ್ ಬಂದಿರ್ತೈತಲ್ಲ, ದ್ಯಾಟ್ ಫೋರ್ಸ್ ವಿಲ್ ಬಿ ಈಕ್ವಲ್ ಟು ಈ ರೀಜನ್ನಾಗ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಐತಿ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಐತಿ, ಎರಡು ಸೇಮ್ ಆಗಿರ್ತಾವಂತ. ಯಾಕೆ? ಚಾರ್ಜ್ ಈಸ್ ಈಕ್ವಲ್ಸ್ ಟು 1 ಕೂಲಮ್ ಬಿದ್ದಿದ್ದಕ್ಕೆ. ಹಾಂ, ಈಗ ಏನು ಮಾಡ್ತೀನಿ ಗೊತ್ತ ನಾನು, ದೇರ್ ಫೋರ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಎಫ್ ಜಗದಾಗ ನಾನು ಇ ಹಾಕಿ ಇ ಡಿ ಎಲ್ ಅಂತಂದು ಇದನ್ನ ಇಕ್ವೇಶನ್ 1 ಅಂತೀನಿ. ಈಗ ನಮಗೆ ಈ ಫಾರ್ಮುಲಾದ ಕೆಲಸ ಮುಗೀತು. ನೆಕ್ಸ್ಟ್ ಇದು ಫಾರ್ಮುಲಾ ಇನ್ನೊಮ್ಮೆ ಹಚ್ಚಿ ತಡ್ರಿ. ಈಗ ನಿಮಗೆ ಇವು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿದ್ಮೇಲೆ ಕೋಟಾ ಅಂತ ಇರ್ತಾವೆ ಗೊತ್ತಾ, ನಿಮ್ದು ಕಾಸ್ಟ್ ಮೇಲೆ. ನಮ್ಮ ದೇಶದೊಳಗೆ ಇನ್ನೂ ಐತದು, ಇನ್ನು ಎಷ್ಟು ವರ್ಷ ಇರ್ತೈತಿ ಗೊತ್ತಿಲ್ಲ. ಕಾಸ್ಟ್ ಮೇಲೆ ಕೋಟಾ ಇರ್ತಾವೆ. ಆ್ಯಂಡ್ ರೀಸೆಂಟ್ಲಿ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡ್ಯಾರ ಒಂದು 2-3 ಇಯರ್ಸ್ ಬ್ಯಾಕ್, ಹೈದರಾಬಾದ್ ಕೋಟಾ ಅಂತ ಇರುತ್ತೆ ಒಂದು. ಇಲ್ಲಿ ಯಾರಿಗಾರ ಇದು ಹೈದರಾಬಾದ್ ಕೋಟಾ ಐತಿ? ಹಾಂ, ಸೊ ಅಂದ್ರೆ ನಿಮ್ಮ ಫ್ಯಾಮಿಲಿ ಇಫ್ ಇಟ್ ಬಿಲಾಂಗ್ಸ್ ಟು ದಟ್ ಒಂದು 5 ಡಿಸ್ಟ್ರಿಕ್ಟ್ಸ್ ಅದಾವು, ಅಲ್ಲಿ ನೀವು ಬಂದಿದ್ರಿ ಅಂದ್ರೆ, ಅಲ್ಲಿ ನೀವು ಸ್ಕೂಲ್ ಅಥವಾ ನಿಮ್ಮ ಪೇರೆಂಟ್ಸ್ ಕಲ್ತಿದ್ರಿ ಅಂದ್ರೆ ಅವ್ರಿಗೊಂದು ಅದು ಅಂಥಪರಿ ಡೆವಲಪ್ ಆಗಿಲ್ಲ ಆ ಡಿಸ್ಟ್ರಿಕ್ಟ್ಸ್ ಅಂಥೇಳಿ ಅವ್ರಿಗಂತೇಳಿ ರಿಸರ್ವೇಷನ್ ಐತೆ. ಹ್ಞೂ ರೀ. ಹಾಂ, ಈಗ ಅದನ್ನು ಸರ್ಟಿಫಿಕೇಟ್ ಮಾಡ್ಸಕ್ಕೆ ಹೋಗ್ಬೇಕು. ಹೈದರಾಬಾದ್ ಕೋಟಾ ಅಂತ ಹೊಸದಾಗಿ ಮಾಡ್ಯಾರ ಅಂತಲೇ ನಮಗದು ಬರುತ್ತಂತೆ. ಅದನ್ನು ಸರ್ಟಿಫಿಕೇಟ್ ಮಾಡ್ಸಕ್ಕೆ ಅಲ್ಲಿ ತಹಶೀಲ್ದಾರ್ ಕಚೇರಿಗೆ ಹೋಗ್ಬೇಕಂತ ಅಂತ ಹಿಂಗಿರ್ತಾವೆ. ಅವಾಗ ನಿಮ್ಮ ಮನ್ಯಾಗ ಹೆಂಗೆ ವಿಚಾರ ಮಾಡ್ತಾರೆ, ಯಾರೋ ಒಬ್ರಿಗೆ ಹೋಗಿ ಕೇಳ್ತಾರೆ, ಇವರು ತಹಶೀಲ್ದಾರ್ ಪರಿಚಯ ಇದಾರೆ ನಿಮ್ಗೆ? ನಮಗೆ ಡೈರೆಕ್ಟ್ ಪರಿಚಯ ಇಲ್ಲರಿ, ನಮಗೊಬ್ಬರು ಪರಿಚಯ ಇದಾರೆ ರೀ, ಅವ್ರು ಪರಿಚಯ ಇದಾರೆ ರೀ, ಬೇಕಾದ್ರೆ ನಾವು ಅವರಿಂದ ಅವ್ರು ಪರಿಚಯ ಮಾಡಿಸ್ತೇವೆ ಅಂತಾರೆ. ಹೌದ್ರಿ? ಇಲ್ಲೇ ನಾವು ಈ ಡೆರಿವೇಶನ್ ಒಳಗೆ ಇವ್ರಿಗೆ ಪರಿಚಯ ಮಾಡ್ಸಕ್ಕೆ ಹೊಂಟೀವಿ. ಒಟ್ಟ ಒಬ್ರಿಗೊಬ್ರು ಗುರ್ತಾ ಇಲ್ಲ ಇವ್ರು ಯಾರು ಅಂತ ಹೇಳಿ ಇವ್ರಿಗೆ ಪರಿಚಯ ಮಾಡ್ಸಕ್ಕೆ ಹೊಂಟೀವಿ. ಯಾರಿಗೆ
ಇವ್ರಿಗೆ ಅಂದ್ರೆ ನೀವು ಮತ್ತು ಎಲೆಕ್ಟ್ರಿಕ್ ಫೀಲ್ಡಿಗೆ ಪೊಟೆನ್ಷಿಯಲಿಗೆ ಪರಿಚಯ ಮಾಡ್ಸಕ್ಕೆ ಹೊಂಟಿವಿ. ಈಗ ಇಬ್ಬರ ನಡು ಇವ್ರು ಬಂದು ಎಲೆಕ್ಟ್ರಿಕ್ ಫೀಲ್ಡ್ ಹೇಳ್ತೈತಿ, ಎಲೆಕ್ಟ್ರಿಕ್ ಫೀಲ್ಡ್ ಹೇಳುತ್ತೆ ನಮಗೆ ಫೋರ್ಸ್ ಪರಿಚಯ, ಫೋರ್ಸ್ ಹೇಳ್ತೈತಿ ನಮಗೆ ವರ್ಕ್ ಪರಿಚಯ. ಮನೆ ಬಾರಿ ನಮ್ಗೆ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ಗೆ ಫೋರ್ಸ್ ಪರಿಚಯ ಐತಿ, ಫೋರ್ಸ್ ಹೇಳುತ್ತೆ ನಾವು ಪರಿಚಯದ್ರಿ ವರ್ಕ್ ಅಂತೇಳಿ, ಅವ್ರ ಪೊಟೆನ್ಷಿಯಲ್ ಪರಿಚಯ ಅಂತ, ವರ್ಕಿಗೆ ಪೊಟೆನ್ಷಿಯಲಿಗೆ ಪರಿಚಯ ಐತಿ. ಹಿಂಗೆ ಒಬ್ರಿಗೊಬ್ರು ಲಿಂಕ್ ಮಾಡಿ ಅವ್ರಿಬ್ರನ್ನ ತೊಗೊಂಬಂದು ಬೆಟ್ ಮಾಡಿಸ್ತೀವಿ. ಅರ್ಥ ಆತನ್ರಿ ಇದು? ಸರ್ಟಿಫಿಕೇಟ್ ಸಿಗ್ತಿಲ್ಲೋ ಕಡೆಗೆ ಕೋಟಾದ ಅದು ಗೊತ್ತಿಲ್ಲ, ಪರಿಚಯ ಅಂತ ಮಾಡಿಸೋದು ನಮ್ಮ ಕೆಲಸ. ಸೊ DW ಇಸ್ ಈಕ್ವಲ್ಸ್ ಟು, ನಾನು ಇದನ್ನ ಯಾಕೆ ಮಾಡಿದ್ವಿ ಗೊತ್ತ, ನಾವು ಎಫ್ ತೆಗೆದು ನಾವು ಇಲ್ಲಿ ಈ ಹಾಕ್ಬೇಕು. ಇದು ಡೆರಿವೇಶನ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ ಅಂದ್ರೆ ಮತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಸೀನ್ಯಾಗ ಬರ್ಬೇಕಿಲ್ಲಲ್ಲೇ. ಬಂತು ಇದು ಈಕ್ವೇಶನ್ 1. ನೆಕ್ಸ್ಟ್ ಆಲ್ಸೋ ವಿ ಹ್ಯಾವ್ ಇನ್ನೊಂದು ಯಾವುದು, ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಪ್ಲೇನ್ಸ್ A and B. ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಹೌದಾ? ಇದೊಂದು ಫಾರ್ಮುಲಾ ಐತೆ. ದೇರ್ಫೋರ್ ಈಗ ನೋಡ್ರಿ, ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು VAB ಅಂದ್ರೆ ಏನದು, ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A and B. ಹಾಂ, ಸೊ ಅದಕ್ಕೆ ನಾನು VAB ಹಿಂಗೆ ಬರೀತೀನಿ, ನಡೀತೈತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ A and B ಅಂದರೆ VA ಮೈನಸ್ VB ಇಂಟು ಚಾರ್ಜ್. ಹಾಂ, VA ಅಂದ್ರೆ ಪೊಟೆನ್ಷಿಯಲ್ ಆಫ್ ಪ್ಲೇನ್ A ಎಷ್ಟೈತಿ, V ಮೈನಸ್ VB ಪೊಟೆನ್ಷಿಯಲ್ ಎಷ್ಟೈತಿ, V ಪ್ಲಸ್ BB. ನೋಡ್ರಿ VA ಎಕಡೆ ನಿಂತ್ಕೊಂತ ಗೊತ್ತಾಗ, ಈಗ ನಿಂತಿರಲ್ಲಿ ಕಾಣಿಸುತ್ತನ್ರಿ, ಯಾವ್ದಾರ ಕ್ಯಾಮ್ರಾದಾಗ ಬರಂಗಿಲ್ಲ ಅನ್ಸುತ್ತೆ, ನೋಡಂತವ್ರು ಹಾಳಾಗಲಿ. ಸೊ VA ಅಂದ್ರೆ V ಮೈನಸ್ VB ಈಸ್ V ಪ್ಲಸ್ DV ಇಂಟು ಚಾರ್ಜ್. ಇಲ್ಲೇ 1 ಕೂಲಂಬ್ ಐತೆ. ದೇರ್ಫೋರ್ DW ಇಸ್ ಈಕ್ವಲ್ಸ್ ಟು, ಇದನ್ನು ಮೈನಸ್ ನಾವು ಇದು ಬ್ರಾಕೆಟ್ ಓಪನ್ ಮಾಡಿಬಿಟ್ರೆ VV ಕ್ಯಾನ್ಸಲ್ ಆಗಿ ಮೈನಸ್ DV ಆಗ್ತತಿ. ಈಗ ಮೈನಸ್ DV ಇಕ್ವೇಷನ್ 2 ಇದು. ಈಗೇನು ಮಾಡ್ಬೇಕು ನಾವು, ಇಕ್ವೇಟಿಂಗ್ 1 and 2 ಇದಿಷ್ಟು ಅಳಕಸಿ ನೋಡ್ರಿ. ಈ ಫಾರ್ಮುಲಾ ಅಲ್ಲಿ ಯೂಸ್ ಮಾಡ್ಕೊಂಡು ನಾವು ಆಲ್ರೆಡಿ. ಈಗ ಇಕ್ವೇಟಿಂಗ್ ಇನ್ನೊಂದ್ಸಲ ಅನ್ರಿ, ನಾನಂಗೆ ನನ್ನ ಬೇಸರ ಮಾಡ್ಕೊಳಾರ್ದು ಅನ್ನಂಗೆ. ಹಾಂ, ಏನು ಮಾಡ್ಬೇಕು ಹಂಗಾರೆ, EDL RHS ಬರೀರಿ ಎರಡ್ರದ್ದು. EDL ಇಸ್ ಈಕ್ವಲ್ಸ್ ಟು ಮೈನಸ್ DV. ದೇರ್ಫೋರ್ E is equals to minus dV by dl. ಮುಗಿದ ಡೆರಿವೇಶನ್. ದಿಸ್ ಈಸ್ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಅಂದ್ರೆ ಇದು ಆಕ್ಚುಯಲ್ ಮೀನಿಂಗ್ ಏನು ಗೊತ್ತನ, ಯಾವಾಗ ನಾವು ಪೊಟೆನ್ಷಿಯಲನ್ನು ವಿತ್ ರೆಸ್ಪೆಕ್ಟ್ ಟು ಲೆಂತ್ ಡಿಫರೆನ್ಷಿಯೇಟ್ ಮಾಡ್ತೀವಲ್ಲ ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ತೈತಿ. ಡಿಫರೆನ್ಷಿಯೇಷನ್ ಅಂತ ಬರುತ್ತೆ ನೋಡ್ರಿ ಮ್ಯಾಥ್ಸ್ನಾಗ. ಹಾಂ, ಅಷ್ಟು ಡೀಪ್ ಹೋಗೋದು ಬೇಡ ನಾವು. ರೈಟ್ ನಾವು ಒಮ್ಮಿನೊಮ್ಕಲೆ ಮೈನಸ್ DV by dl ಅಂದ್ರೆ ಏನಂತ ಸ್ವಲ್ಪ ಅರ್ಥ ಮಾಡಿಸ್ತೇನೆ ನೋಡೋಣ. ಯಾರು ಹೇಳ್ತಾರೆ E ಅಂದ್ರೆ ಏನು, ಡೆರಿವೇಶನ್ ಏನಿತ್ತು, ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್. ಎರಡು ಒಂದ ಫಾರ್ಮುಲಾ ಬಂದಿಲ್ಲ ಒಟ್ಟು. ಇದು ಏನು ಮೈನಸ್ ಯಾಕೆ ಬಂತು, ಈ D ಅಂದ್ರೆ ಏನು ಸುಡುಗಾಡಿ ಆಮೇಲೆ ನೋಡೋಣ ಅಂತ. ಎರಡು ಒಂದು ಕಡೆ ಬಂದ. ಹಾಂ, ಡೆರಿವೇಶನ್ ಅಂತೂ ಮುಗೀತು. ಈಗ E ಅಂದ್ರೆ ಏನು, V ಅಂದ್ರೇನು, DV ಅಂದ್ರೇನು, ಸ್ಮಾಲ್ ಚೇಂಜ್ ಇನ್ ಪೊಟೆನ್ಷಿಯಲ್. DL ಅಂದ್ರೆ ಲೆಂತ್. ಇದಕ್ಕೇನಂತಾರೆ ಗೊತ್ತಾನಿಲ್ಲ, DV by DL ಈಸ್ ಕಾಲ್ಡ್, ಇದಕ್ಕೊಂದು ಹೆಸರು ಐತೆ. V ಅಂದ್ರೆ ಪೊಟೆನ್ಷಿಯಲ್, DV ಅಂದ್ರೆ ಚೇಂಜ್ ಇನ್ ಪೊಟೆನ್ಷಿಯಲ್. DV by DL ಈಗ ಒಂದು ಹೆಸರು ಐತೆ. ಅದೇನಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಏನ್ರಿ ಹಂಗಂದ್ರೆ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದ್ರೆ ಏನು, ಲೆಂತಿಗೆ ಸಂಬಂಧಪಟ್ಟಂಗೆ ಪೊಟೆನ್ಷಿಯಲ್ ಹೆಂಗೆ ಚೇಂಜ್ ಆಗುವಂತ ಹೋಗ್ತೈತಿ ಅಂತ ಹೇಳೋದಕ್ಕೆ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತಾರೆ. ಹೇಳ್ತೇನೆ, ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇಲ್ಲಿ ಡೋರ್ ಓಪನ್ ಐತಲ್ಲ, ಡೋರ್ ಐತಲ್ಲ ಇಲ್ಲೊಂದು,
ಹಾಂ, ಅದು ಓಪನ್ ಐತಲ್ಲ, ಅದು ಕ್ಲೋಸ್ ಐತೆ ಅಂತ ಅನ್ಕೋರಿ. ಏನು ಗಂಟೆ ಹೋದೈತೆ? ಹಾಂ, ಕ್ಲೋಸ್ ಐತೆ. ಆ ಡೋರ್ ಮೇಲೆ ನಾವು ಪಾಸಿಟಿವ್ ಚಾರ್ಜ್ ಕೊಡೋಣ, ಅದ್ರ ಅಪೋಸಿಟ್ ಇಲ್ಲಿ ವಾಲ್ ಮೇಲೆ ನೆಗೆಟಿವ್ ಚಾರ್ಜ್ ಕೊಟ್ಟು ನಾ ಡೋರ್ನಿಂದ ಹಿಂಗೆ ನಡ್ಕೋ ಅಂತ ಅಲ್ತಾನೆ ಹೋಗ್ತೀನಿ. ಹೋಗ್ರಿ ಸರ್ ಅಂದ್ ಬೇಡ, ಒಂದು ಕ್ಯಾಮರಾದಿಂದ ಹೊರಗೆ ಹೋಗ್ತೀನಿ, ಇದು ವೈರ್ ಹರಿತೈತೆ ಮತ್ತೆ, ಇಲ್ಲ ಮೊಬೈಲ್ ಬೀಳ್ತೈತೆ, ಹಿಂಗೆ ಆಗ್ತದೆ. ಸೊ ಇಲ್ಲಿಂದ ಇಲ್ಲ ನಡ್ಕೊಂತ ಹೋಗ್ಬೇಕಾರೆ ಐ ಆಮ್ ಮೂವಿಂಗ್ ಫ್ರಮ್ ಫೈರ್ ಟು ಐಸ್ ಈಗ. ಸೊ ಆಸ್ ಐ ಮೂವ್ ಹಿಯರ್ ಪೊಟೆನ್ಷಿಯಲ್ ಗೋಸ್ ಆನ್. ಸಾರಿ, ಈ ಡಿ ವಿ ಬೈ ಡಿ ಎಲ್ ನಮ್ಗೇನು ಹೇಳುತ್ತೆ ಗೊತ್ತ, ಪ್ರತಿ ಒಂದು ಮೀಟರ್ಗೆ ಎಷ್ಟು ಪೊಟೆನ್ಷಿಯಲ್ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತ ಹೇಳ್ತೈತೆ. ಹೌ ಮಚ್ ಪೊಟೆನ್ಷಿಯಲ್ ಚೇಂಜಸ್ ಫಾರ್ ಹೌ ಮಚ್ ಲೆಂತ್. ಅರ್ಥ ಆತಿಲ್ರಿ? ಸೊ ಇದಕ್ಕೇನು ಕರೀತಾರೆ? ಡಿ ವಿ ಬೈ ಡಿ ಎಲ್ ಪೊಟೆನ್ಷಿಯಲ್ ಗ್ರೇಡಿಯಂಟ್. ಮಜಾ ಏನಂದ್ರೆ ಈ ಡೆರಿವೇಶನ್ ನಮಗೆ ಏನು ಹೇಳ್ತೈತಿ, ಒಂದು ಜಗದೊಳಗೆ ನೀವೇನಾರ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಅಂದ್ರೆ ದಟ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು ದ electric field in that region. Electric field in the region is also equal to the potential gradient in the region. Potential gradient ಅಂದ್ರೇನು? ಪ್ರತಿ ಒಂದು ಮೀಟರಿಗೆ ಎಷ್ಟೆಷ್ಟು ಪೊಟೆನ್ಷಿಯಲ್ ಕಡಿಮೆ ಹಾಕುವಂತ ಹೋಗುತ್ತೆ. ಹ್ಞೂನ್ರಿ. ಆದ್ರೆ ಸರ್ ನಮ್ಗೆ ತಡ್ರಿ ಸರ್ ಒಂದು ಮಿಸ್ಟರ್, ನೀವು ಅವಸರ ಮಾಡಬೇಡ್ರಿ ಸರ್. ನೀವು ಡಿ ವಿ ಬೈ ಡಿ ಎಲ್ ಅಂದ್ರೆ ಪೊಟೆನ್ಷಿಯಲ್ ಹೌ ಪೊಟೆನ್ಷಿಯಲ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಲೆಂತ್ ಹೋದಾದ್ರೆ ದಟ್ ಈಸ್ ಆಲ್ಸೋ ವಿಲ್ ಬಿ ಈಕ್ವಲ್ ಟು ಎಲೆಕ್ಟ್ರಿಕ್ ಮೈನಸ್ ಏನು ಸುಡ್ಗಾಡ್. ಈ ಮೈನಸ್ ಏನು ಇಂಡಿಕೇಟ್ ಮಾಡ್ತೈತಿ ಅಂದರೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಇಫ್ ಯು ಮೂವ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಅಂತ ಹೇಳ್ತೈತೆ ಅದಷ್ಟೇ. ಹಾಗೇ ಬಿಡ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ ಎಕಡೆಯಿಂದ ಕಡೆ ಹೋಗ್ತೈತೆ ಯಾವಾಗಲೂ ಪಾಸಿಟಿವ್ ಚಾರ್ಜ್ನಿಂದ ನೆಗೆಟಿವ್ ಕಡೆ. ಸೊ ನೆಗೆಟಿವ್ ಕಡೆ ಹೋದ್ರೆ ಲೋವರ್ ಪೊಟೆನ್ಷಿಯಲ್ ಹೋಗಲ್ಲ. ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಒಳಗೆ ನೀವು ಹೊಂಟಿರಿ ಅಂದ್ರು ಒಂದ, ಪೊಟೆನ್ಷಿಯಲ್ ಕಡಿಮೆ ಆಗುವಂಥ ಡೈರೆಕ್ಷನ್ನಾಗ ಹೊಂಟಿರಿ ಅಂತಂದ್ರೂ ಒಂದ. ಅದು ಆ ಮೈನಸ್ ಹೇಳ್ತೈತಿ. ಕ್ಲಿಯರ್ ಆತಿಗಿದೆ? ಹಾಂ. ಸೊ ಇದನ್ನು ಕ್ವಿಕ್ಕಾಗಿ ಇವಿಷ್ಟು ಸ್ಟೆಪ್ಸ್ ಬರ್ಕೋಬೇಕು. ಕನ್ಸಿಡರೇಷನ್ ಪಾರ್ಟ್ ಅದ್ರಾಗಿಂದ ನೋಡ್ರಿ ಸ್ಟೇಟ್ಮೆಂಟ್ಸ್. ಅವರು ಡಿ ಎಲ್ ಬರೀ ಬದಲಿ ಡೆಲ್ಟಾ ಎಲ್ ಬರೋದು ಏನೇನು ಗದ್ದಲ ಮಾಡ್ಯಾರ. ಎಲ್ಲಿಂದ ಚಲೋ ಮಾಡ್ಬೇಕಿದ್ದ ಅಂದಂಗೆ ವಿ ಹ್ಯಾವ್ ಅಲ್ಲೈತೆ ನೋಡ್ರಿ ಮೇಲೆ ಡೈಗ್ರಾಮ್ ಒಂದು ನೋಡ್ರಿ. ಅದು ಇದ್ರ ಚಲೋ ಅಂತ ಅನ್ಸುತ್ತೆ ನಿಮಗೆ. ಹಂಗೆ ಮಾಡಿಲ್ಲ, ಡೈಗ್ರಾಮ್ ಹಾಕೊಂಡ್ರಿ ಇನ್ನೂ ಚಲೋ. ಇವೆರಡು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. ಇವು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದೆ ಬರ್ತೈತಿ ಮತ್ತೆ. ಆಮೇಲೆ ಇನ್ನೊಂದು ಮಾತು, ಒಂದೇ ನಿಮಿಷ ತಡೀತಾರೆ ಒಂದು ಚೂರ. ಹ್ಞೂ ಅನ್ರಿ. ಈ ಅಂದ್ರೇನು? ಇದು ಯೂನಿಟ್ ಏನಿದ್ರದ್ದು? ಹೌದನಲ್ಲ? ಹಾಂ ತಡ್ರಿ ಒಂದು ನಿಮಿಷ. ಇದೇನಿದೆ? ಹಾಂ, ಆ್ಯಕ್ಚುಲಿ ಚೇಂಜ್ ಇನ್ ಪೊಟೆನ್ಷಿಯಲ್ ಅದು ಡಿ ವಿ ಅಂದರೆ. ವಾಟ್ ಪೊಟೆನ್ಷಿಯಲ್? ಇದು ಯೂನಿಟ್ ಏನು? ಯಾರು ಅವರು ಕೆ ಜಿ ಅಂತಿದ್ರೆ ಕಾಣುತ್ತೆ ಎಲ್ಲರೂ ಸೇರಿ. ವೋಲ್ಟ್ ಸರ್, ಅದು ಆ್ಯಕ್ಚುಲಿ ನಾನು ಏನು ಹೇಳ್ತಾ ಇದ್ದೆ ಗೊತ್ತಾ, ಜೋಲ್ ಪರ್ ಕೂಲಂಬ್ ಅಂತ ಆ್ಯಕ್ಚುಲಿ ಹೇಳ್ತಾರೆ ಸರ್. ಅದಕ್ಕೆ ವೋಲ್ಟ್ ನಾವು ಹಂಗೆ ಹೇಳೋ ಬೇಡ. ಇದಿರೋದು ಯೂನಿಟ್ ಏನು? ಲೆಂತ್ದು ಮೀಟರ್ ಮೇಲೆ ಬಂದ್ರೆ ಪರ್ ಮೀಟರ್. ಸೊ ವೋಲ್ಟ್ ಪರ್ ಮೀಟರ್ ಈಸ್ ಆಲ್ಸೋ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲದ ಗ್ಯಾರಂಟಿ ಆಯ್ತು, ಹಂಗೂ ಬರಿಬಹುದಂತ. ಓಕೆ, ಬರ್ಕೋರಿ ಇದನ್ನೀಗ. ಓಕೆ, ಫಿನಿಶ್ಡ್. ಹಂಗೆ ಬರ್ಕೊತಿರ್ರಿ, ನಾವು ಒಂದು ಸ್ವಲ್ಪ ಹಂಗೆ ಹೇಳ್ತಿರ್ತೀನಿ ಬೇರೆ. ಇದಾದ್ಮೇಲೆ ಒಂದು ಸ್ವಲ್ಪ ರಿಮಾರ್ಕ್ಸ್ ಟೈಪ್ ಏನು ಕೊಟ್ಟಿರ್ತಾರೆ ಅವರು. ಅವನ್ನ ನೀವು ಮನ್ಯಾಗ ಓದ್ಕೊಂಬರ್ಬೇಕು. ಏನು ಡೌಟ್ ಇದ್ರೆ ನಾನು ಹೇಳ್ತೀನಿ. ಆ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಬಗ್ಗೆ, ಅದು ಎಲೆಕ್ಟ್ರಿಕ್ ಫೀಲ್ಡ್ ಯಾಕೆ ನೆಗೆಟಿವ್ ಐತಿ ಅಂತಿರುತ್ತೆ. ಆಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಒಳಗೆ ಹೋದ್ರೆ ಪೊಟೆನ್ಷಿಯಲ್ ಕಡಿಮೆ ಹಾಕೊಂತ ಹೋಗುತ್ತೆ. ಇವ ಅದಾವಲ್ಲೇ. ಮತ್ತೇನರ ಎಕ್ಸ್ಟ್ರಾ ಇದ್ರೆ ನೋಡ್ಕೊಂಬರ್ರಿ. ಈಗ ನಾವು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿಂದ ಕಂಟಿನ್ಯೂ ಮಾಡೋಂಥ. ಮುಗಿತಲ್ಲ ಬರ್ಕೊಳ್ಳೋದು? ನೋ ಅನ್ಕೊಂತಿರ್ಲಿ, ನೀ ಹೇಳ್ತೀನಿ ಇನ್ನೊಂದು 5 ನಿಮಿಷ ಹೋಗ್ಕಂದ್ರೆ. ಓಕೆ, ಸ್ಯಾಟರ್ಡೇ ಡ್ಯೂಯಲ್ ನೇಚರ್ ಟೆಸ್ಟ್ ಬರೀಬೇಕು.
ಮತ್ತೇನ್ರ ಆರಾಮಿಲ್ದಂಗೆ ಆಗೋದೈತನ್ರಿ ಅವತ್ತು ನಿಮ್ಗೆ? ಸಡನ್ನಾಗಿ ಕೆಮ್ಮು ನೆಗಡಿ ಬಂದು ಕೋವಿಡ್ ಟೆಸ್ಟ್ ಮಾಡ್ಸಕ್ಕೆ ಹೋದ್ವಿ ಸರ್ ನಾವು. ಹಿಂಗಾಗಿ ಕಾಲೇಜಿಗೆ ಬರೀರ ಅದರಲ್ಲಿ ಟೆಸ್ಟ್ ಮಾಡಂಗಿಲ್ಲ ಅಂದ್ರಿ ಅವರು, ವಾಪಸ್ ಬಂದ್ಬಿಟ್ಟು. ಓಕೆ, ದಟ್ಸ್ ಗುಡ್. ಸೊ ಮುಗೀತಂತ ಅಂದ್ಕೊಂಡಿನಿ. ಸೊ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ನೆಕ್ಸ್ಟ್ ಟಾಪಿಕ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಆಲ್ರೆಡಿ ನಾವು ಒಂದು ಮಾತು ಹೇಳಿದ್ ನೋಡ್ರಿ ಆಗಲೇ, ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಯಾವ ಸರ್ಫೇಸ್ ಮೇಲೆ ಪ್ರತಿಯೊಂದು ಪಾಯಿಂಟ್ನೊಳಗೆ ಪೊಟೆನ್ಷಿಯಲ್ ಸೇಮ್ ಇರ್ತೈತಿ, ಅದಕ್ಕೆ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರಿತೀವಿ. ಹೌದಾ? ಈಗ ಒಂದು ಕ್ವಶನ್ ಕೇಳ್ತೀನಿ, ಒಂದು ಸಿನಾರಿಯೋ, ಒಂದು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ, ಆ ಸಿಚುವೇಶನ್ನಾಗ ನಾವು ಒಂದೇನೋ ಮಾರ್ಕ್ ಮಾಡಿ ತೋರಿಸ್ತೀನಿ, ಅದು ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಹೌದಲ್ಲ ಅಂತ ಹೇಳ್ಬೇಕು ನೀವು. ನೋಡೋಣ. ಸೊ ಮತ್ತೆ ಇದು ಡೋರ್ ಕ್ಲೋಸ್ ಆಗೋದಾಗ ಇದಕ್ಕೆ ನಾವು ಕೊಟ್ಟಿದ್ವಿ ಈ ಕಡೆ. ಹಾಂ, ಇಲ್ಲಿ ನಾವು ಒಂದು ಪ್ಲೇನ್ ಮಾರ್ಕ್ ಮಾಡ್ತೀನಿ ಈಗ. ಇನ್ ಬಿಟ್ವೀನ್ ದೀಸ್ ಟು, ದ ಪಾಸಿಟಿವ್ ಚಾರ್ಜಸ್ ಆನ್ ದ ಡೋರ್ ಆ್ಯಂಡ್ ದ ನೆಗೆಟಿವ್ ಚಾರ್ಜಸ್ ಆನ್ ದ ವಾಲ್. ಇನ್ ಬಿಟ್ವೀನ್ ದೀಸ್ ಟು ನಾವು ಒಂದು ಪ್ಲೇನ್ ಮಾರ್ಕ್ ಮಾಡ್ತೀನಿ, ಒಂದು ಸರ್ಫೇಸ್ ಮಾರ್ಕ್ ಮಾಡ್ತೀನಿ. ಓಕೆ, ಹಾಂ ನೋಡ್ರಿ, ಇದು ಸರ್ಫೇಸ್ ಹಿಂಗೆ, ಇದು ಇಲ್ಲಿ ಕಾಣಿಸಾಕತ್ತೈತಿ. ಹಾಂ, ದಿಸ್ ಸರ್ಫೇಸ್. ಇದು ಕ್ಯಾಮ್ರಾದಾಗ ಹೆಂಗಾಗುತ್ತೆ ಯಾರಿಗೆ ಗೊತ್ತು, ನೋಡೋಣ ತಡ್ರಿ. ಹಾಂ, ಬೆಸ್ಟ್, ಚೆನ್ನಾಗಿನ್ನ. ಹಾಂ, ಇದು ಇದು ಹಿಂಗೆ ಹಿಡಿತೀನಿ ನಾ. ಈಸ್ ದಿಸ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್? ವಿಚಾರ ಮಾಡಿ ಹೇಳ್ರಿ ಸರ್. ಇನ್ನೊಮ್ಮೆ ಹೇಳಿ ಸರ್ ನೀವು, ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನು ರೀ? ಪ್ರತಿಯೊಂದು ಪಾಯಿಂಟ್ನೊಳಗೆ ಪೊಟೆನ್ಷಿಯಲ್ ಸೇಮ್ ಇರ್ಬೇಕು. ಈ ಗಾಡಿ, ಇದು ವಾಲಲ್ಲಿದೆ ನಿಮ್ಮರ ಡೋರ್. ಹಾಂ, ಈ ಡೋರ್ ಮೇಲೆ ಪಾಸಿಟಿವ್ ಚಾರ್ಜಸ್ ಅದಾವೆ, ಈ ಕಡೆ ನೆಗೆಟಿವ್ ಚಾರ್ಜಸ್ ಅದಾವೆ. ಅಂದ್ರೆ ಇಲ್ಲಿ ಭಯಂಕರ ಬೆಂಕಿ ಹಚ್ಚಿವಿ, ಇಲ್ಲಿ ಭಾಳಷ್ಟು ಐಸ್ ಇಟ್ಟಿವಿ, ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಆಸ್ ವಿ ಮೂವ್ ಹಿಯರ್ ಟೆಂಪ್ರೇಚರ್ ಗೋಸ್ ಆನ್ ಡಿಕ್ರೀಸಿಂಗ್. ಸೊ ಈಸ್ ದಿಸ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್? ನೋ, ಬಿಕಾಸ್ ದಿಸ್ ದಂಡಿ ಆಫ್ ದ ಬುಕ್, ನೋ, this end of the book is towards nearer to positive charges. This end is nearer to negative charge. Definitely ಇಲ್ಲೇ ಹೆಚ್ಚಿಗೆ ಇರುತ್ತೆ ಪೊಟೆನ್ಷಿಯಲ್. ಸ್ವಲ್ಪ ಈ ಕಡೆ ಬಂದರೆ ಮತ್ತೆ 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 ಇದು ಏನು ಅಲ್ಲ ಅಲ್ಲ. ಸೊ ಯಾವಾಗ ಇಲ್ಲಿ ಹೋಗುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಅದಕ್ಕೆ ಪ್ಯಾರಲಲ್ ಆಗಿ ನೀವು ಸರ್ಫೇಸ್ ತಗೊಂತೀರಿ ನೋಡ್ರಿ, ಅವಾಗ ಅದು ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇರಂಗಿಲ್ಲ. ಈಗ ಹಿಂಗೆ ಹಿಡಿತೀನಿ ನೋಡ್ರಿ ನಾನು, ಹಿಂಗೆ ಇದ ಸೇಮ್ ಸರ್ಫೇಸ್ ಹಿಂಗೆ ಹಿಡಿ ಬದಲು ಹಿಂಗೆ ಹಿಡಿತೀನಿ. ನಾವು ಈಸ್ ದಿಸ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್? ಬಿಕಾಸ್ ಆಲ್ ದ ಪಾಯಿಂಟ್ಸ್ ಹಿಯರ್ ಆರ್ ಆಟ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ದ ಫೈರ್. ಡೆಫಿನೆಟ್ಲಿ ಹೌದಿಲ್ರಿ? ಆರ್ ದೇ ಆರ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ದ ಐಸ್. ಯಾಡ್ರಾಗ ಹೆಂಗಾರ ಅನ್ಕೋರಿ. ಅವಾಗ ಆಟ್ ಆಲ್ ಪಾಯಿಂಟ್ಸ್ ಟೆಂಪರೇಚರ್ ಸೇಮ್ ಬಂದು, ಪೊಟೆನ್ಷಿಯಲ್ ಸೇಮ್ ಬಂದು, ನಾವು ಇದಕ್ಕೇನು ಕರಿಬೋದು? ಹೌದು. ಸೊ ಅದಕ್ಕೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೆಂಗಿರ್ತಾವೆ ನೋಡ್ರಿ, ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ನೀವೇನಾರ ಪರ್ಪೆಂಡಿಕ್ಯುಲರ್ ಆಗಿ ಪ್ಲೇನ್ ಡ್ರಾ ಮಾಡಿಬಿಟ್ರೆ ದ್ಯಾಟ್ ವಿಲ್ ಬಿ ಅನ್ ಎಕ್ಸಾಂಪಲ್ ಆಫ್. ಅಲ್ಲಿ ಡ್ರಾ ಮಾಡ್ಯಾರ ನೋಡ್ರಿ, ಅವ್ರು ಹಂಗೆ ಡ್ರಾ ಮಾಡಿರ್ತಾರೆ ನೋಡ್ರಿ. ಒಂದು ಚಿತ್ರ, ಒಂದನೇ ಚಿತ್ರ ಅಲ್ಲ ಸರ್ ಇದು. ಹಾಂ, ಎರಡನೇದು ಡ್ರಾ ಮಾಡ್ಯಾರ ನೋಡ್ರಿ. ಹಿಂಗೆ ಲೈನ್ ಮಾಡಿ ಹಿಂಗೆ ಹಾಕ್ಯಾರಲ್ರಿ ಪ್ಲೇನ್. ಸೊ ನೆಕ್ಸ್ಟ್ ಟೈಮ್ ನಿಮ್ಗೆ ಯಾರು ಹಿಂಗೆ ಕೇಳಂಗಿಲ್ಲ. ನೆಕ್ಸ್ಟ್ ಟೈಮ್ ಯಾರು ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತೋರಿಸಿ ಇಲ್ಲೊಂದು ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಡ್ರಾ ಮಾಡು ಅಂದ್ರೆ ಹೆಂಗೆ ಡ್ರಾ ಮಾಡ್ಬೇಕು ನೀವು? ಪರ್ಪೆಂಡಿಕ್ಯುಲರ್. ಯು ಶುಡ್ ಡ್ರಾ ಅ ಪ್ಲೇನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ದಿಸ್ ಈಸ್ ಒನ್ ವೇ ಆಫ್ ಏನ್ರಿ ಇಂಡಿಕೇಟಿಂಗ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. ದೆರ್ ಈಸ್ ಒನ್ ಮೋರ್ ವೇ. ಇದು ಭಾಳಷ್ಟು ಚಾರ್ಜಸ್ ಇದ್ದಾಗ, ಈ ಎಕ್ಸಾಂಪಲ್ ಹೇಳಿದ್ನಲ್ಲ, ಜಗ್ಗಸ್ ಚಾರ್ಜ್ ನಾವು ಒಂದು ಕಡೆ ಹಾಕಿ ಈ ಕಡೆ ಒಂದು ಸ್ವಲ್ಪ ಜಗ್ಗಸ್ ಚಾರ್ಜ್ ಹಾಕಿದಾಗ ಭಾಳಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದಾಗ ಹಿಂಗೆ ಸಿಂಗಲ್ ಚಾರ್ಜ್ ತಂತಿ ಕೊರಿ, ಒಂದ ಚಾರ್ಜ್. ಏನು ಎಷ್ಟು ಚಾರ್ಜು? ಸಿಂಗಲ್ ಚಾರ್ಜ್. ಸಿಂಗಲ್ ಚಾರ್ಜ್ ಇದ್ದಾಗ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಹೆಂಗೆ ಡ್ರಾ ಮಾಡ್ಬೇಕಂತ ಹೇಳ್ತೀನಿ. ಈಗ ಕೇಳ್ತೀರಿ? ನನಗೆ ಇದನ್ನು ಹೇಳ್ರಿ ಫಸ್ಟಿಗೆ. ಅಲ್ಲಿ ಓದ್ಬಿಡ್ರಿ, ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಡೆಫಿನೇಷನ್ ಕೊಟ್ಟಿರ್ತಾರೆ ನೋಡ್ರಿ, ಓದ್ರಿ ಅದನ್ನ. ಮುಗೀತು. ಅರ್ಥ ಆತಿಲ್ರಿ ಈಗ?
ಹಾಂ, ಅದಕ್ಕೀಗ ಒನ್ ಟೈಪ್ ಎಕ್ಸಾಂಪಲ್ ನಾ ಹೇಳಿದೆ, ಹೌ ಟು ಡ್ರಾ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅಂದ್ರೆ ದೇ ವಿಲ್ ಬಿ ಪರ್ಪೆಂಡಿಕ್ಯುಲರ್, ದ ಪ್ಲೇನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಇಕ್ವಿಪೊಟೆನ್ಷಿಯಲ್. ಒನ್ ಮೋರ್ ಎಕ್ಸಾಂಪಲ್. ಈ ಎಕ್ಸಾಂಪಲ್ ಇನ್ನೂ ಈಸಿಯಾಗಿ ಅರ್ಥ ಆಗ್ತದೆ. ಏನಂದ್ರೆ ಇಲ್ಲಿ ನಡಕ್ಕೆ ಬೆಂಕಿ ಹಚ್ಚಿ ನಾವು ಮ್ಯೂಸಿಕಲ್ ಚೇರ್ ಆಡಕತ್ತೀವಿ ಅಂತೀವಿ ನೈಟ್ ಕ್ಯಾಂಪಿಂಗ್ ಹೋಗಿ. ಈಗ ಅದೊಂದು ಚಲೋ, ಈ ನಿಮ್ಮ ಬ್ಯಾಚ್ನೊಳಗೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ರಿ ಸರ್ ಅಂತ ಅನ್ನಕ್ಕೆ ಬರಂಗಿಲ್ಲ. ಈಗ ಮನ್ಯಾಗ ಹೋಗಿ ಕೇಳ್ರಿ, ಹಂಗೆ ಸುಮ್ಮ ಹೇಳ್ರಿ ಇವತ್ತು ಹೋಗಿ ಕಾಲೇಜ್ನಾಗ ಟ್ರಿಪ್ ಕರ್ಕೊಂಡು ಹೋಗಾರಂತ ಬಂದಬಿಡ್ತಾರೆ ಅವ್ರು ಕಾಲು ಹಿಡ್ಕೊಂಡು ಕೈ. ಓಕೆ, ಯಾಸ್ರಿ ನಂಗೆ ಗೊತ್ತಿಲ್ಲ ನಿಮ್ಮ ಮನ್ಯಾಗ ಹೆಂಗೆ ಅಂತ ಹೇಳಿ. ಓಕೆ, ಸೊ ಇದು ಪಾಸಿಟಿವ್ ಚಾರ್ಜ್ ಐತಲ್ಲ, ಮ್ಯೂಸಿಕಲ್ ಚೇರ್ ಆಡಾಕತ್ತೀವಿ ಅಂತಿಕ್ರು ನಾವು ಇಲ್ಲಿ ಬೆಂಕಿ ಹಚ್ಚಿ ಕ್ಯಾಂಪ್, ಫೈರ್ ಕ್ಯಾಂಪ್ ಮಾಡಿ. ಅವಾಗ ಅದೇನಾಗೈತಿ, ನಾವು ಯಾರೋ ಒಬ್ರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿವಿ ಫೈರ್ ಹಚ್ಚಿ ಇಡಕ್ಕೆ, ಅವ್ರು ಜಗ್ಗ ಹಚ್ಬಿಟ್ರ, ನಾವು ಚೇರ್ ಇಟ್ಬಿಟ್ಟಿವಿ ಆಲ್ರೆಡಿ. ಅದು ಹೆಂಗಂದ್ರೆ ಡಿಸ್ಟೆನ್ಸ್ ಭಾಳ ಇಲ್ಲಿಲ್ಲ, ಬಿಸಿ ಜಗ್ಗ ತೆಗೆದ್ಬಿಟ್ಟೈತಿ, ಯಾರು ಮ್ಯೂಸಿಕಲ್ ಚೇರ್ ಆಡವಲ್ರಲ್ಲಿ. ಸರ ದೂರ ಹೋಗೊಂಬರ್ರಿ, ಅದನ್ನು ಯಾಪರಿ ಐತಿದು. ಸೊ ಅವಾಗ ಯಾರೋ ಒಬ್ರು ಹಿಂಗೆ ಮಾಡ್ತಾರೆ, ಇಲ್ಲಿ ಇರ್ತಾರವ್ರು, ಇದು ಎಕ್ಸಾಕ್ಟ್ ಸರ್ಕಲ್ ಐತೆ ಅಂತ ಅನ್ಕೋರಿ. ಹ್ಞೂ, ಇದು ಎಕ್ಸಾಕ್ಟ್ ಸರ್ಕಲ್ ಐತಿ, ಇದು ಎಕ್ಸಾಕ್ಟ್ ಸೆಂಟರ್ನೊಳಗೈತೆ ಅಂತ ಅನ್ಕೋರಿ ರೈಟ್ ನಾವು. ಹಂಗಿದ್ದಾಗ ಇಲ್ಲೊಬ್ರು ಅದಾರ ಪರ್ಸನ್ ಎ ಅಂತ, ಅವ್ರು ಇಲ್ಲಿ ಭಾಳ ಬಿಸಿ ಹತ್ತದಪ್ಪ, ಈ ಪಾಯಿಂಟ್ನಾಗ ನಾ ಅದಕ್ಕೆ ಇಲ್ಲಿ ಹೋಗಿ ನಿಂದಿರ್ತೀನಿ ಕೂತ್ಕೊಂತಾರ. ಸೇಮ್ ಡಿಸ್ಟೆನ್ಸ್ ಐತಿ ಎರಡು ಕಡೆ ಆಗದ. ಸೊ ನೀವು ಸರ್ಕಲ್ನೊಳಗಿದ್ದಾಗ ಆಟ್ ಆಲ್ ಪಾಯಿಂಟ್ಸ್ ಸೆಂಟರ್ನೊಳಗೆ ಫೈರ್ ಇದ್ದು, ನೀವು ಒಂದು ಸರ್ಕಲ್ನೊಳಗಿದ್ದಾಗ ಅಟ್ ಆಲ್ ಪಾಯಿಂಟ್ಸ್ ಟೆಂಪರೇಚರ್ ವಿಲ್ ಬಿ ಸೇಮ್. ಸೊ ಅದಕ್ಕೆ ಇಫ್ ವಿ ಹ್ಯಾವ್ ಅ ಸಿಂಗಲ್ ಚಾರ್ಜ್, ಇಫ್ ಯು ಡ್ರಾ ಅ ಸರ್ಕಲ್ ಸರೌಂಡಿಂಗ್ ದಟ್ ಸರ್ಕಲ್ ಈಸ್ ಅ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನಾವು ತಿಳಿತಿಲ್ರಿ ಹೇಳಿದ್ದು ಅಂದ್ರೆ ಇದು ಪಾಸಿಟಿವ್ ಚಾರ್ಜ್. ಒಂದು ಕೂಲಮ್ ಚಾರ್ಜನ್ನ ಇನ್ಫಿನಿಟಿನ ತೊಗೊಂಬಂದು ಈ ಪಾಯಿಂಟ್ನೊಳಗೆ ಇಡಕ್ಕೆ ಎಷ್ಟು ವರ್ಕ್ ಮಾಡ್ಬೇಕಲ್ಲ, ಆ ಕಡೆ ಇನ್ಫಿನಿಟಿ ಅಂತ ಅನ್ಕೊಂಡು ಅಲ್ಲಿಂದ ಒಂದು ಕೂಲಮ್ ಚಾರ್ಜ್ ತೊಗೊಂಬಂದು ಇಲ್ಲಿ ಇಡಕ್ಕೆ ಡಿಸ್ಟೆನ್ಸ್ ಸೇಮ್ ಐತೆ ನೋಡ್ರಿ, ಇಲ್ಲಿಂದಿಲ್ಲ ಸೇಮ್ ಪೊಟೆನ್ಷಿಯಲ್ ಬರ್ತೈತೆ. ಸೊ ಇನ್ನೊಂದು ನಾನೊಂದು ಕೆಲಸ ಮಾಡ್ತೀನಿ, ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀನಿ ವಿತ್ ದ ಸೇಮ್ ಸೆಂಟರ್. ಇದಕ್ಕೇನೋ ಅಂತಾರಲ್ಲ, ಇಂಥವಕ್ಕೇನೋ ಅಂತಾರಲ್ಲ ಇವಕ್ಕೆ. ಓ ವೆರಿ ಗುಡ್, ಗೊತ್ತೈತಿ. ಇದು ಆ್ಯಕ್ಚುಲಿ ಕರೆಕ್ಟಾಗಿ ನೋಡಿದ್ರದ್ದು ಇದು ಎಕ್ಸಾಕ್ಟ್ ಸೆಂಟರ್ನೊಳಗೆ ಇಲ್ಲದು, ನೀವು ಹ್ಞೂ ಅನ್ಬೇಕು. ಇವು ಎರಡು ಏನೀಗ ಇವಕ್ಕೆ ಏನು ಕರಿತೀವಿ ನಾವು, ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಸೊ ಈಗ ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ ನಾನು, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ಕಾನ್ಸೆಂಟ್ರಿಕ್ ಸರ್ಫೇಸಸ್ ಕ್ಯಾನ್ ಬಿ ಎನ್ ಎಕ್ಸಾಂಪಲ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ವಿತ್ ದ ಚಾರ್ಜ್ ಅಟ್ ದ ಸೆಂಟರ್. ಮತ್ತು ಇಲ್ಲಿ ಚಾರ್ಜ ಇಲ್ಲ, ಸುಮ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಡ್ರಾ ಮಾಡಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ಬಾರ್ದಲ್ಲಿ, ಚಾರ್ಜ್ ಇರ್ಬೇಕಲ್ಲಿ. ಸೊ ವಿತ್ ಅಂಥದ್ದೊಂದು ಡೈಗ್ರಾಮ್ ಡ್ರಾ ಮಾಡಿರ್ತಾರೆ ನೋಡ್ರಿ ಅವ್ರು ಒಂದಿದ್ದು, ಹೌದಿಲ್ರಿ. ಸೊ ಸೆಂಟರ್ನೊಳಗೆ ಚಾರ್ಜ್ ಇಟ್ಟು ನೀವು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಡ್ರಾ ಮಾಡ್ಕೊಂತ ಹೋದ್ರೆ ಆ ಎಲ್ಲ ಸರ್ಕಲ್ಸು ಈಕ್ವಿಪೊಟೆನ್ಷಿಯಲ್. ಹಂಗಂತೇಳಿ ಹಿಂಗಲ್ಲ, ಮತ್ತು ಇಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರ್ತೈತಲ್ಲ ಇಲ್ಲಿ ಸೇಮ್ ಇರಂಗಿಲ್ಲ. ಈ ಸರ್ಕಲ್ ಮೇಲೆ ಎಲ್ಲ ಅಷ್ಟು ಗೊತ್ತಾಗಲ್ಲ ಸರ್ ನಮ್ಗೆ, ಇಲ್ಲೆಲ್ಲ ಸೇಮ್ ಇರುತ್ತೆ, ಅಲ್ಲೆಲ್ಲ ಸೇಮ್ ಇರುತ್ತೆ, ಬಟ್ ಎರಡು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅದು. ಇದು ಸಪ್ರೇಟ್ ಅದೊಂದು ಸಪ್ರೇಟ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಬಟ್ ಪೊಟೆನ್ಷಿಯಲ್ ಆ ಕಡೆ ಸೇಮ್ ಇರ್ತಾವೆ ಒಂದು ಸರ್ಕಲ್ನಾಗಿಂದ ಎಲ್ಲ ಪಾಯಿಂಟ್ಸ್ನಾಗ. ಈ ಸರ್ಕಲ್ನಾಗಿಂದ ಒಂದು ಪಾಯಿಂಟ್, ಆ ಸರ್ಕಲ್ನಾಗಿಂದ ಅಲ್ಲ, ಹಂಗಲ್ಲ. ಗೊತ್ತಾತ್ರಿ ಇದು? ಇನ್ನೊಂದು, ಈಗ ನಾವು ಎರಡು ಟೈಪ್ ನೋಡಿದ್ವಿ. ಒಂದು ಲಾರ್ಜ್ ನಂಬರ್ ಆಫ್ ಚಾರ್ಜಸ್ ಇದ್ದಾಗ, ಲಾರ್ಜ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದಾಗ, ಆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಪ್ಲೇನ್ ಡ್ರಾ ಮಾಡಿದರೆ ದೋಸ್ ವಿಲ್ ಬಿ ಎಕ್ಸಾಂಪಲ್ಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಇನ್ನೊಂದು ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವೆನ್ ವಿ ಹ್ಯಾವ್ ಅ ಸಿಂಗಲ್ ಚಾರ್ಜ್ ಅಟ್ ದ ಸೆಂಟರ್. ಸಿಂಗಲ್ ಚಾರ್ಜ್ ಅಟ್ ದ ಸೆಂಟರ್ ಇದ್ದಾಗ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ವಿಲ್ ಬಿ ಇಕ್ವಿಪೊಟೆನ್ಷಿಯಲ್. ಎಸ್ ಸರ್? ಹಾಂ. ಇನ್ನೊಂದು ಏನಂದ್ರೆ, ಒಂದು ಇದು ಇದ್ದಂಗ್ರಿ ಒಂಥರ ಆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಲಾಸ್ಟಿಗೆ ಒಂದೆರಡು ಡೆರಿವೇಶನ್ ಬಂದಿತ್ತು ನೋಡ್ರಿ. ಅದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಇನ್ಫನೈಟ್ಲಿ ಲಾಂಗ್ ಯೂನಿಫಾರ್ಮ್ಲಿ ಚಾರ್ಜ್ ಸ್ಟ್ರೇಟ್. ನೆನಪೈತೇನ್ರಿ ಡೆರಿವೇಶನ್? ರಾಡ್ ಇತ್ತು ಒಂದು ಹಿಂಗೆ ವೈರ್ ಇರ್ತೈತೆ, ಹಂಗೆ ಲೀನಿಯರ್ ಆಗಿ ನೀವು ಚಾರ್ಜಸ್ಸನ್ನು ಅರೇಂಜ್ ಮಾಡಿದ್ರೆ, ಸ್ಟ್ರೇಟ್ ಒಂದು ಲೈನ್ನಾಗ ಚಾರ್ಜಸ್ಸನ್ನು ಅರೇಂಜ್ ಮಾಡಿದ್ರೆ, ಅವಾಗ ಇದು ಒಂದಕ್ಕೆ ನೀವು ಒಂದು ಕೆಲಸ ಮಾಡ್ರಿ. ಇವು ಇಷ್ಟು ಆಬ್ಸೆಂಟ್ ಅದಾವ ಅಂತ ತಿಳ್ಕೊಂಡು ಇದಕ್ಕಷ್ಟ ನಾ ಹಿಂಗೆ ತೆಗಿತೀನಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ನಡ್ತೈತೇನ್ರಿ? ಯೋ ಹಿಂಗೆ ರೀ, ಅವು ಇಲ್ಲದಾವು ಹಿಂಗೆ ಪರ್ಪೆಂಡಿಕ್ಯುಲರ್ ಪ್ಲೇನ್ ಅದಾವು. ಇಲ್ಲಿ ನಾ ಹಿಂಗೆ ತೋರಿಸೀನಿ, ಇದನ್ನು ನಾನು ಹಿಂಗೆ ಮಾಡಾಕತ್ತೀನಿ ಈಗ ಇಲ್ಲಿ.
ಅರ್ಥ ಆತ್ರಿ? ಹಂಗೆ ಇವಿಷ್ಟು ಚಾರ್ಜಸ್ಸಿಗೆ ನೀವು ಹಿಂಗೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಡ್ರಾ ಮಾಡ್ಕೊಂತ ಹೋದ್ರೆ ಇದು ಫೈನಲಿ ಇಟ್ ವಿಲ್ ಲುಕ್ ಲೈಕ್ ಅ ಸಿಲಿಂಡರ್. ಲೀನಿಯರ್ ಚಾರ್ಜಸ್ ಹಿಂಗಿದ್ವು ಅಂತಿಕೋರಿ. ಇನ್ನೊಮ್ಮೆ ಇಲ್ಲೇ ಭಾಳಷ್ಟು ಚಾರ್ಜಸ್ ಇದ್ರೆ ಮಲ್ಟಿಪಲ್ ಚಾರ್ಜಸ್ ಇದ್ದು ಮಲ್ಟಿಪಲ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದಾಗ ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಡ್ರಾ ಮಾಡಿದ್ರೆ ಅವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿರ್ತಾವೆ. ಸಿಂಗಲ್ ಚಾರ್ಜ್ ಇದ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಒಂದು ಲೀನಿಯರ್ ಏನಂತ ಲೀನಿಯರ್ ಅರೇಂಜ್ಮೆಂಟ್ ಆಫ್ ಚಾರ್ಜಸ್ ಇದ್ದಂತ ಕೋರ್ ಸ್ಟ್ರೇಟ್ ಲೈನ್ ಒಳಗೆ ಅವಾಗ ಸಿಲಿಂಡ್ರಿಕಲ್ ಶೇಪ್ ನೀವು ಡ್ರಾ ಮಾಡಿದ್ರೆ ದ್ಯಾಟ್ ವಿಲ್ ಬಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಗೊತ್ತಾಯ್ತು? ಇನ್ನೊಂದು ಎಕ್ಸಾಂಪಲ್ ಬರ್ತೈತಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಿಗೆ. ಇನ್ನೊಂದು ಎಕ್ಸಾಂಪಲ್ ಯಾರು ಹೇಳ್ತೀವಿ ನೋಡು. ಇಲೆಕ್ಟ್ರಿಕ್ ಡೈಪೋಲ್ ನೆನಪೈತಿ? ಅದರೊಳಗೆ ಒಂದು ಪಾಸಿಟಿವ್ ಚಾರ್ಜ್ ಇರ್ತೈತಿ, ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ. At the center of the electric dipole, what will be the value of potential? At the center of the electric dipole, potential will be 0. Because when you are at the center of the electric dipole, you are at equidistance from the fire as well as from the ice. ಹೌದಾ? ಈಗ ನೋಡ್ರಿ, ಇಲೆಕ್ಟ್ರಿಕ್ ಡೈಪೋಲ್ನಾಗ ಇದೊಂದು ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್, ಎರಡು ನೋಡೋ ಡಿಸ್ಟೆನ್ಸ್ 2a ಅಂತೇನೋ ಅಂತಾರೆ. ಹಿಂಗೆ ಇದು ನೆಗೆಟಿವ್ ಪಾಸಿಟಿವ್ ಚಾರ್ಜನ್ನು ಈ ಲೈನನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಏನಂತಾರಲ್ಲ ಇದಕ್ಕೆ ಆಕ್ಸಿಯಲ್ ಲೈನ್, ಡೈಪೋಲ್ ಆಕ್ಸಿಸ್ ಅಂತ ಕರೀತಾರೆ. ಆಕ್ಸಿಯಲ್ ಲೈನ್ ನೋಡಿ ನಾವು ಈಗ ಅದಕ್ಕೆ. ಆಮೇಲೆ ಈ ಎಲೆಕ್ಟ್ರಿಕ್ ಡೈಪೋಲ್ ಸೆಂಟರ್ ಒಂದು ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿ ಹಿಂಗೆ ಒಂದು ಲೈನ್ ಡ್ರಾ ಮಾಡಿದರೆ ಈಗ ನಾನೊಂದು ಏನೋ ಮಾತು ಹೇಳ್ತೀನಿ, ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕು. The equatorial line of an electric dipole is an example of equipotential line. ಯಾಕೆ ಅಂತ ವಿಚಾರ ಮಾಡ್ರಿ. ಯಾಕೆ ಹಂಗಾಗತ್ತೆ ಸರ್? ಅದು ಹಂಗಾಗುತ್ತೆ, ಗೊತ್ತಾತ ನಮ್ಗೆ. ಎದಕ್ಕೆ ರೀ? ನಾ ಅದಕ್ಕೊಂದು ಹಿಂಟ್ ಹೇಳಿದ್ದೆ ಆಗಲಿನ. ಆಟ್ ದ ಸೆಂಟರ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ವಾಟ್ ಈಸ್ ಪೊಟೆನ್ಷಿಯಲ್? ಆಟ್ ಎನಿ ಪಾಯಿಂಟ್ ಆನ್ ದ ಇಕ್ವೇಟೋರಿಯಲ್ ಲೈನ್ ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? 0. ಇಲ್ಲಿ ನೋಡ್ರಿ, ಇದು ಡೈಪೋಲ, ಇದು ಗುರ್ತು ಹಿಡಿತೀರಾ ಇದು ಡೈಪೋಲ್ ಅಂತ ಹೇಳಿ? ಸೊ ಇದು ಈಗ ಅದರದ್ದು ಸೆಂಟರ, ಇದು ಸೆಂಟರ್ ಸ್ವಲ್ಪ ಹಿಂಗೆ ಸರಿಸ್ಬಿಡೋಣ ನಾವು. ಇದೇನಿದೆ? ಇಕ್ವೇಟೋರಿಯಲ್ ಲೈನ್. ಸೊ ಇಕ್ವೇಟೋರಿಯಲ್ ಲೈನ್ ಒಳಗೆ ಯಾವುದೋ ಒಂದು ಆರ್ಬಿಟ್ರರಿ ಪಾಯಿಂಟ್ ನಾ ಮಾರ್ಕ್ ಮಾಡ್ತೇನೆ. ಆರ್ಬಿಟ್ರರಿ ಅಂದ್ರೆ ಎಲ್ಲೋ ಒಂದು ಕಡೆ ಇಕ್ವೇಟೋರಿಯಲ್ ಲೈನ್ನಾಗ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಮಾರ್ಕ್ ಮಾಡೀನಿ. ನೀವು ಇಲ್ಲಿ ಹೋಗಿ ನಿಂದಿರ್ರಿ. ಸರಿ ಸರ್, ಇನ್ನು ಬೋರ್ಡಿಂಗ್ ಹಾಕೊಂಡು. ಸೊ ಇಲ್ಲಿ ಹೋಗಿ ನಿಂತ್ರೆ ನೀವು ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ನಿಂದ ಸೇಮ್ ಡಿಸ್ಟೆನ್ಸ್ನೊಳಗೆ ಇರ್ತೀರಿ. You stand on Stuttgart point on the equatorial line, you are always at a same distance from both negative and positive. That means at all the point on the equatorial line of the electric dipole, potential is ಎಲ್ಲ ಕಡೆ 0 ಇದ್ರೆ ಎಲ್ಲ ಕಡೆ ಸೇಮ್ ಐತಿಲ್ಲ ಪೊಟೆನ್ಷಿಯಲ್? ಇದ್ರೆ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನಬಾರ್ದು ಅದಕ್ಕೆ, ಲೈನ್. ಸರ್ಫೇಸ್ ಅಂದ್ರೆ ಒಂದು ಇದು ಬರ್ಬೇಕಲ್ಲ, ಏರಿಯಾ. ಆ್ಯಕ್ಚುಲಿ ಇವಕ್ಕೂ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ಬಾರ್ದು, ಸರ್ಕಲ್. ಇಕ್ವಿಪೊಟೆನ್ಷಿಯಲ್ ಸರ್ಕಲ್ಸ್ ಅನ್ಬೇಕು ಅವು, ಖರೆ ಹೇಳ್ಬೇಕಂದ್ರೆ. ತಿಳಿದಂತ ಲೈನ್ ಅವು ಆಗಲೇ ಇತ್ತು ನೋಡ್ರಿ. ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದ್ದಾಗ ನಾವು ಪರ್ಪೆಂಡಿಕ್ಯುಲರ್ ಪ್ಲೇನ್ಸ್ ಅಂತ ಡಿಸ್ಕಸ್ ಮಾಡಿದ್ವಲ್ಲ, ದೇ ಆರ್ ಬೆಸ್ಟ್. ಅಂದ್ರೆ ಸರ್ಫೇಸ್ ಅನ್ನೋ ಶಬ್ದಕ್ಕೆ ಸೂಟ್ ಆಗ್ತೈತಿ. ಇದಕ್ಕೆ ಇಕ್ವಿಪೊಟೆನ್ಷಿಯಲ್ ಲೈನ್ ಅನ್ಬೇಕು, ಬಿಕಾಸ್ ಅಟ್ ಆಲ್ ಪಾಯಿಂಟ್ಸ್. ಗೊತ್ತಾತ್ರಿ ಇದು? ನೋಡೋಣ, ಈಗ ಯಾರು ಆನ್ಸರ್ ಹೇಳ್ತೀರಿ? ಒಂದು ಕ್ವಶನ್ ಆ ಕಡೆ ಇನ್ನೂ ಬಿಟ್ಟರೆ ಅಲ್ಲ, ನೋಡಂತ. ನಾನು ಇಲ್ಲೊಂದು ಚಾರ್ಜ್ ತೊಗೊತೀನಿ, +1 ಕೂಲಮ್ ಅಂತ. ಆ +1 ಕೂಲಮ್ ಚಾರ್ಜನ್ನು ಪಾಯಿಂಟ್ ಎ ದಿಂದ ಪಾಯಿಂಟ್ ಬಿಗೆ ಮೂವ್ ಮಾಡ್ತೇನೆ. ಪಾಯಿಂಟ್ ಎ ಎಲ್ಲೈತೆ? ಅಲ್ಲೈತೆ ನೋಡಿ ಸರ್. ವೇರ್ ಈಸ್ ಪಾಯಿಂಟ್ ಎ? ಇಟ್ ಈಸ್ ಆನ್ ದ ಇಕ್ವೇಟೋರಿಯಲ್ ಲೈನ್. Where is point B? On the equatorial line. If I move 1 coulomb charge from point A to point B, work done is 0 ಅಂತಾರೆ.
ಹ್ಞೂ ಅಂದ್ರೆ ಹೇಳ್ತೀನಿ ಎದಕ್ಕಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಚಾರ್ಜ್ ಅಂತ ಒಂದು ಫಾರ್ಮುಲಾ ಉಂಟು. ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್ ಅಂತ ಉಂಟು. ಹೌದಾ? ಚಾರ್ಜ್ ಎಷ್ಟು ಮೂವ್ ಮಾಡಾಕತ್ತೀವಿ ನಾವಿಲ್ಲೇ 1 ಕೂಲಮ್. ಚೇಂಜ್ ಮಾಡೋಂಥವ್ರಿ, ಹೋಗಲಿ ಚೇಂಜ್ ಮಾಡೋಣ 2 ಕೂಲಮ್. ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ? ಅಲ್ಲೂ 0 ಐತಿ, ಇಲ್ಲೂ 0 ಐತಿ, ಪೊಟೆನ್ಷಿಯಲ್ ಡಿಫರೆನ್ಸೇ ಇಲ್ಲ, ಅದಕ್ಕೆ 0. ವರ್ಕ್ ಡನ್ ಈಸ್ ಹಾಂ. ಈಗ ನೆಕ್ಸ್ಟ್ ಪಟ್ ಅಂತ ಆನ್ಸರ್ ಮಾಡ್ಬೇಕು ಇದನ್ನು. ಇಲ್ಲೊಂದು ಪಾಯಿಂಟ್ ಎ ಐತಿ, ಇಲ್ಲೊಂದು ಪಾಯಿಂಟ್ ಬಿ ಐತಿ, ಇಲ್ಲಿ ನಾ +3 ಕೂಲಂಬನ್ನು ಎದಿಂದ ಬಿ ಮೂವ್ ಮಾಡ್ತೀನಿ, ವರ್ಕ್ ಡನ್. ಯಾಕಂದ್ರೆ ಎ ಮತ್ತು ಬಿ ಒಳಗೆ ಪೊಟೆನ್ಷಿಯಲ್ ಸೇಮ್ ಐತಿ. ಅದಕ್ಕೆ ಏನು ಹೇಳ್ತಾರಂದ್ರೆ whenever we move a charge from one point to another point on the same equipotential surface, work done is 0 and there is no change in potential energy of the charge. ಯಾಕಂದ್ರೆ ನಾವು ಏನರ ವರ್ಕ್ ಮಾಡಿದ್ರೆ ಆ ಚಾರ್ಜದ್ದು ಪೊಟೆನ್ಷಿಯಲ್ ಎನರ್ಜಿ ಆಗಿ ಸ್ಟೋರ್ ಆಗ್ತೈತೆ. ಗೊತ್ತಾಗ್ತಿಲ್ಲಿದು. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟಿಗೆ ಚಾರ್ಜ್ ಮೂವ್ ಮಾಡೋಕ್ಕೆ ಕೆಲಸ ಮಾಡುವ ಅಗತ್ಯವಿಲ್ಲ ಅಂತ ಹೇಳ್ತಾರೆ ಅವರು. ಏನು ಅಗತ್ಯ ಇಲ್ಲ? ಅಭ್ಯಾಸ ಮಾಡೋ ಅಗತ್ಯ ಇಲ್ಲ, ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಹಾಂ, ಏನು ವರ್ಕ್? ಟು ಮೂವ್ ಅ ಚಾರ್ಜ್ ಫ್ರಾಮ್ one point to another point on an equipotential surface, work done is 0 and there is no change in potential energy of the charge moved. ಗೊತ್ತಾಗ್ತಿದೆ? ಇನ್ನೊಂದು ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರಿ ಈಗ? ಏನು ಗೊತ್ತ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿನ ಬಗ್ಗೆ ಅವ್ರು ಏನೇನು ಕೊಟ್ಟಾರ ಅಷ್ಟು ಓದ್ಕೊಂಬರ್ಬೇಕು. ಅದ್ರಾಗ ನಿಮಗೆ ಒಂದು ಅರ್ಥ ಆಗಂಗಿಲ್ಲ ಅಷ್ಟೇ. ಏನು ಗೊತ್ತ, ಲಾಸ್ಟ್ ಡೈಗ್ರಾಮ್ಸ್ ಪಟ್ಟ ಡೈಗ್ರಾಮ್ ಅದ ನೋಡ್ರಿ ಲಾಸ್ಟಿಗೆ 3 ಡೈಗ್ರಾಮ್ನ ಹಿಂಗೆ ಏನೇನೋ ನೋಡಿದ್ರೇನ್ರಿ? ಒಂದು ಎಲೆಕ್ಟ್ರಿಕ್ ಡೈಪೋಲ್ದು ಒಂದೇನು ಕೊಟ್ಟಾರ, ಇನ್ನೊಂದು ಎದ್ರದ್ದು ಎರಡು ಸೇಮ್, ಎರಡು ಪಾಸಿಟಿವ್ ಐತೆ ಇದು. ಒಂದು ಕಡೆ ಪಾಸಿಟಿವ್ ನೆಗೆಟಿವ್, ಒಂದು ಕಡೆ ಪಾಸಿಟಿವ್. ಹಾಂ, ಈಗ ನಾ ಆಗಲೇ ಹೇಳಿದ್ದೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೆಂಗಿರ್ತಾವೆ, ಒಂದು ಸಿಂಗಲ್ ಚಾರ್ಜ್ದಾಗ ಹೆಂಗಿರ್ತಾವೆ ಏನೋ ಅಂತಾರೆ ನೋಡ್ರಿ ಅವಕ್ಕೆ ಕಾನ್ಸೆಂಟ್ರಿಕ್. ಆ ಲಾಸ್ಟ್ ಡೈಗ್ರಾಮ್ನಾಗ ಕಾನ್ಸೆಂಟ್ರಿಕ್ ಅದಾವ ನಾವು ಇಲ್ಲ, ಹೌದಿಲ್ರಿ? ಹಾಂ, ಹಂಗಂದ್ರೆ ರಾಂಗ್ ಐತೆ, ಬಿಟ್ಟು ಹುಡುಕೋದು. ಹಂಗಲ್ಲ, ಅದೇ ಹಂಗೆ ಯಾಕೆ ಐತೆ ಅಂತ ವಿಚಾರ ಮಾಡ್ಕೊಂಡು ಬರ್ರಿ, ಬೇಕಾದ್ರೆ ನಾಳೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾ ಅದನ್ನು. ಹ್ಞೂ ರೀ. ನೆಕ್ಸ್ಟ್ ಟಾಪಿಕ್ ಏನೈತಿ? ಸೊ ಇದು ಇಂಪಾರ್ಟೆಂಟ್ ಟಾಪಿಕ್, ಇಂಟ್ರೆಸ್ಟಿಂಗ್ ಟಾಪಿಕ್. ಅದ್ರಾಗ ಸಬ್ ಟಾಪಿಕ್ಸ್ ಜಗ್ ಬರ್ತಾವೆ. ಹಿಂಗೆ ಸರಿಸ್ಕೊಂತ ಹೋದ್ರೆ ಮತ್ತು ಸಣ್ಣ ಬರ್ತಾವೆ. ಇಂಟ್ರೆಸ್ಟಿಂಗ್ ಐತೆ.